ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ವರ್ಷ ತಗೊಂಡಿದ್ದೀವಿ ನಾವು 99 ದೇಶ ನೋಡೋಕ್ಕೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ 10 ವರ್ಷದ ಜರ್ನಿಯಲ್ಲಿ ನಮ್ಮ 100ನೇ ದೇಶನ ಕಾಲಿಡಕ್ಕೆ ಹೋಗ್ತಾ ಇದ್ದೀವಿ. ಈ 10 ವರ್ಷದ ಎಕ್ಸ್ಪೀರಿಯನ್ಸ್ ಹೇಗೆ ಹೇಳೋಣ, ಒಂದಲ್ಲ ಎರಡಲ್ಲ 99 ದೇಶ ನೋಡೋದು ಆಟನೂ ಅಲ್ಲ. ತುಂಬಾ ಎಕ್ಸೈಟ್ ಅಂತೂ ಆಗಿದ್ದೀವಿ, ನೀವು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ರೆ ಅಂದ್ಕೊಂಡಿದ್ದೀವಿ. ಬನ್ನಿ ಈ 100ನೇ ದೇಶನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿನ ವಿಶೇಷತೆನ ತಿಳ್ಕೊಂಬರೋಣ. ವೆಲ್ಕಮ್ ಟು ಬ್ರೆಜಿಲ್. ನನ್ನ ಪ್ರಕಾರ ನಮ್ಮ ಚಿಕ್ಕಪೇಟೆ ಇದ್ದಂಗೆ ಎಲ್ಲ ಥರ ಮಾಲ್ಗಳು ಸಿಗ್ತಾವೆ ನಿಮಗೆ. ಒಂದು ಭಟ್ರ ಮರ ಹುಡುಗಿಯಿಂದಲೂ ಎಷ್ಟು ಚೆನ್ನಾಗಿರ್ತಿರ್ತೀನಿ ಇವರು. ಚಿಕನ್ ಕುಕ್ಕು ಕು ಹಸುದು ಇದೆ ಅನ್ಸುತ್ತೆ. ಏನು ಮಧ್ಯಾಹ್ನನೇ ಬಿಯರ್ ಕುಡಿತಾವ್ರೆ. ಥ್ಯಾಂಕ್ ಯು. ನಾವಿವತ್ತು ಪ್ಯಾರಿಸ್ಸಿಂದ ಬ್ರೆಜಿಲ್ ಸೋಪೋಲಾಗೆ ಫ್ಲೈ ಮಾಡ್ತಾ ಇದ್ದೀವಿ. ಈ ಫ್ಲೈಟ್ ಡಿಲೇಗಳನ್ನ ನೋಡ್ತಾ ಇದ್ರೆ ಭಯ ಆಗೋಯ್ತು. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಡೈರೆಕ್ಟ್ ಫ್ಲೈಟ್ ಅಪ್ಪಯ್ಯ 3 ಕಾಂಟಿನೆಂಟ್ ದಾಟ್ಕೊಂಡು ಹೋಗಬೇಕು. ಯಾಕೆ ಬೇಕು ರೋಡ್ ನೆನ್ಕೊಂಡು ಡೈರೆಕ್ಟ್ ಫ್ಲೈಟಲ್ಲಿ ಫ್ಲೈ ಮಾಡ್ತಾ ಇದ್ವಿ ಸತಿ. ಡೈರೆಕ್ಟ್ ಪ್ಯಾರಿಸ್ ಟು ಸೋಪೋಲೋ 16 ಅವರ್ ಜರ್ನಿ. ಅಲ್ಲಿ ನೋಡಿದ್ರೆ ವಾರ್ ನಡೀತೈತೆ, ಬಾಂಬ್ ಆಗ್ತಾವ್ರೆ, ಫ್ಲೈಟ್ಸ್ಗಳು ಡಿಲೇ ಆಗ್ತಾವೆ. ನಾವಿಲ್ಲಿ ಡೈರೆಕ್ಟ್ ಫ್ಲೈಟ್ ಬೇರೆ ತಾಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇನ್ನು 16 ಅವರಲ್ಲಿ ನಾವು ನಮ್ಮ 100ನೇ ದೇಶಕ್ಕೆ ಕಾಲಿಡ್ತೀವಿ. ನಾವು ಇದೇ ಜುಲೈ 29ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದ ಗ್ರೇಟ್ ಮೈಗ್ರೇಷನ್ನು. ಲಕ್ಷಾಂತರ ಪ್ರಾಣಿಗಳು ಮಸಾಯ್ ಮಾರಾ ನ್ಯಾಷನಲ್ ಪಾರ್ಕಿಂದ ಸರಂಗಟಿ ನ್ಯಾಷನಲ್ ಪಾರ್ಕ್ಗಳಿಗೆ ಹೋಗ್ತವೆ. ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಇದು. ಯಾಕಂದರೆ ವರ್ಷಕ್ಕೆ ಒಂದೇ ಸರಿ ಜುಲೈ 25ರಿಂದ ಆಗಸ್ಟ್ 5ನೇ ತಾರೀಕುವರೆಗೂ ನಡೆಯೋ ಮೈಗ್ರೇಷನ್ ಇದು. ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಅತಿ ಕಮ್ಮಿ ಬಡ್ಜೆಟಲ್ಲಿ ನಾವು ಕೀನ್ಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಕೀನ್ಯಾದ ಗ್ರೇಟ್ ಮೈಗ್ರೇಷನ್, ಮಸಾಯಿ ಮಾರಿಯ ಮೈಗ್ರೇಷನ್ ನೋಡೋಕ್ಕೆ ಜುಲೈ 29ನೇ ತಾರೀಕು ಕೀನ್ಯಾಗೆ ಹೋಗೋಣ. ಯಾಕಂದರೆ ನಾವಿದನ್ನು ಎಕ್ಸ್ಕ್ಲೂಸಿವ್ ಟ್ರಿಪ್ಪು ಅತಿ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತಾ ಇರೋದು. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಆಶಾ, ಎಕ್ಸೈಟೆಡಾ 100ನೇ ದೇಶ ಹೋಗ್ತಾ ಇರೋದಕ್ಕೆ? ಅಫ್ಕೋರ್ಸ್ ತುಂಬ ಎಕ್ಸೈಟ್ ಆಗಿದ್ದೀವಿ. ನಮಗೊಂದು ಮೈಲುಗಲ್ ಅಂತಲೇ ಹೇಳ್ಬೋದು. 100ನೇ ದೇಶ ಅಂತ ಕಮ್ಮಿ ಅಂತೂ ಅಲ್ಲ. 10 ವರ್ಷದಲ್ಲಿ ಟ್ರಾವೆಲ್ ಮಾಡ್ಕೊಂಬಂದು 100ನೇ ದೇಶ ನೋಡ್ತೀವಿ ಅಂತ ಅಂದ್ಕೊಂಡಿರಲ್ಲ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದದಿಂದ 100ನೇ ದೇಶ ನೋಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಆಗಲೇ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ಹೋಗ್ತಾ ಇರೋಣ ಇವಾಗ. ಸೊ ಡೈರೆಕ್ಟ್ ಫ್ಲೈಟು ನಮ್ಮದು ಪ್ಯಾರಿಸ್ಸಿಂದ ಸೋಪೋಲೋ ಬ್ರೆಜಿಲ್ಗೆ. ಏನು ಗೊತ್ತಾ, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಫ್ಲೈಟ್ ಟಿಕೆಟ್ಸ್ ತಗೋತೀವಿ. ಆದರೆ ಬೋರ್ಡಿಂಗ್ ಪಾಸ್ ನೋಡ್ತೀನಿ ಪ್ರಿಂಟೆಡ್ ಒಂದು ಪೇಪರು ಎಲ್ಲಿ ಕಳ್ದೋಗ್ಬಿಡ್ತಾ ಗೊತ್ತಿಲ್ಲ. 16 ಅವರ್ ಕೂತ್ಕೊಬೇಕು ಇವಾಗ. ಇದು ಲಾಂಗೆಸ್ಟ್ ಫ್ಲೈಟ್ ಅನ್ಸುತ್ತೆ ನಮ್ಮದು. ಹೌದು, ಇಲ್ಲಾಂದ್ರೆ ಏನು ಮಾಡಬೇಕು ಅಂದರೆ ನಾವು US ಹೋಗಬೇಕಾಗಿತ್ತು. US ಅಲ್ಲಿ ನಿಮಗೆ ಗೊತ್ತಿವಾಗ ಏನೇನೆಲ್ಲ ನಡೀತಾ ಇದೆ ಅಂತ. ಯಾವ ಟೈಮಲ್ಲಿ ಎಲ್ಲಿ ಬ್ಲಾಕ್ ಮಾಡ್ತಾರೋ ಗೊತ್ತಾಗಲ್ಲ. ಅದಕ್ಕೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಬಿಟ್ವಿ. ಈ ಥರ 16 ಅವರ್ ಲಾಂಗ್ ಜರ್ನಿ ಇದ್ದರೆ ಈ ಥರ ಬಿಸ್ನೆಸ್ ಕ್ಲಾಸಲ್ಲಿ ಹೋಗಬೇಕು, ಕಂಫರ್ಟಬಲ್ ಆಗಿ ಆರಾಮಾಗಿ ಚೆನ್ನಾಗಿರುತ್ತೆ. ನಾವೀಗ ಇಲ್ಲಿದ್ದೀವಿ ಪ್ಯಾರಿಸಲ್ಲಿ, ಯುರೋಪ್ ಖಂಡದಲ್ಲಿ, ಯುರೋಪ್ ಕಾಂಟಿನೆಂಟ್. ಇಲ್ಲಿಂದ ನಾವೀಗ ಸೌತ್ ಅಮೇರಿಕಾ ಕಾಂಟಿನೆಂಟ್, ಇಲ್ಲಿ ಬ್ರೆಜಿಲ್, ಇಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ಅಮೆಝಾನ್ ಫಾರೆಸ್ಟ್. ಇಲ್ಲಿ ನಾವೀಗ ಸೋಪೋಲೋ ಅಂತ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಇದು ಸೋಪೋಲೋ. ಒಟ್ಟು 2.5 ಕೋಟಿ ಜನ ಇದೆ ಪಾಪ್ಯುಲೇಷನ್ ಇಲ್ಲಿ. ಕಂಟ್ರಿ ಬ್ರೆಜಿಲ್ಗೆ ಸ್ವಾಗತ, ಸುಸ್ವಾಗತ. ಫೈನಲ್ ಆಗಿ ನಮ್ಮ 100ನೇ ದೇಶಕ್ಕೆ ಕಾಲಿಟ್ವಿ. ನನಗೆ ಸಂತೋಷ ಏನಂದರೆ ನಾವು ಕಾಲಿಡೋದ್ರಲ್ಲೇ ನಮ್ಮ ಜೊತೆ ನಿಮ್ಮನ್ನು ಈ 100ನೇ ದೇಶಕ್ಕೆ ಕರ್ಕೊಂಡು ಪ್ರವಾಸ ಮಾಡೋಕ್ಕೆ ಹೊರಟಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಜನ ಒಂದು ಕಂಟ್ರಿಗೆ ಬಂದ ತಕ್ಷಣ ಇಮಿಗ್ರೇಷನ್ ಆಫೀಸರ್ ಫಸ್ಟ್ ಟೈಮು ನಗ್ನಗ್ತಾ ವೆಲ್ಕಮ್ ಮಾಡೋದು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಎಂತ ಗೊತ್ತಾ, ಯಾಕಂದರೆ ಇಂಡಿಯಾದು ಮತ್ತು ಬ್ರೆಜಿಲ್ದು ರಿಲೇಷನ್ಶಿಪ್ ಚೆನ್ನಾಗಿದೆ, ಅದಕ್ಕೆ ಫ್ರೆಂಡ್ಶಿಪ್ಪು. ಸೊ ಇಮಿಗ್ರೇಷನ್ ಮುಗ್ದು ಅಫಿಷಿಯಲ್ ಆಗಿ ಇವಾಗ ಕಾಲಿಟ್ಟಿದ್ದೀವಿ. ಬ್ಯಾಗ್ ತಗೊಂಡು ಹೊರಗಡೆ ಹೋದ್ಮೇಲೆ ಗೊತ್ತಾಗೋದು ಹೇಗಿದೆ ಬ್ರೆಜಿಲ್ ಅಂತ. ಹೋಗೋಣ ಬನ್ನಿ. ಇದೇ ಜೂನ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸ್ಕ್ಯಾಂಡಿನೇವಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 4 ದೇಶಗಳನ್ನ 10 ದಿನಗಳ ಕಾಲ ತಿರುಗಾಡ್ಸ್ಕೊಂಡು ಬರ್ತೀವಿ. ಟ್ರೈನಲ್ಲಿ ಹೋಗ್ತೀವಿ, ಕ್ರೂಸ್ಗಳಲ್ಲಿ ಹೋಗ್ತೀವಿ,
ಫಿಯೋರ್ಡ್ಸ್ ಹೋಗ್ತೀವಿ, ಎಂತೆಂಥ ಬೆಟ್ಟ ಗುಡ್ಡ ಎಲ್ಲ ತಿರುಗಾಡ್ತೀವಿ ಗೊತ್ತಾ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಈ ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಎತ್ಕೊಂಡು ಬಂದರೆ ಸಾಕು, ನಾವು ನಿಮಗೆ ಈ ಸ್ಕ್ಯಾಂಡಿನೇವಿಯಾ ದೇಶಗಳನ್ನ ತೋರಿಸ್ಕೊಂಡು ಸೇಫಾಗಿ ವಾಪಸ್ಸು ನಮ್ಮ ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಬಿಡ್ತೀವಪ್ಪ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಲಿಮಿಟೆಡ್ ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್. ಬಂದ್ಬಿಡ್ತಾ ಬ್ಯಾಗು ಸದ್ಯಕ್ಕೆ ಡಿಲೇ ಆಗ್ತಾರೆ. ಫಸ್ಟ್ ಟೈಮು ನಮ್ಗೆ ಯಾವ್ದಾರ ಒಂದು ಥರ ಲಾಂಗ್ ಜರ್ನಿ ಬಂದಾಗ ಬ್ಯಾಗು ಏನು ಪ್ರಾಬ್ಲಮ್ ಆಗ್ತಾರೆ ಬೇಗ ಬಂದಿರೋದು. ನಾನು ಅಲ್ಲೇ ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಹೋದ್ರೆ ಒಂದು ಬ್ಯಾಗ್ ಹೋಯ್ತದೆ ಬಿಡು, ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ. ನಾನೇನು ಮಾಡಿದೆ ಗೊತ್ತಾ, ಒಂದು ಜೊತೆ ಬಟ್ಟೆ ನಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದೆ. ಯಾಕಂದ್ರೆ ನಮ್ದು ಯಾವುದೋ ಸೌತ್ ಅಮೆರಿಕಾ ಕಂಟ್ರಿಗೆ ಬಂದಾಗ 2 ದಿನ 3 ದಿನ ಬಂದಿರಲಿಲ್ಲ ಬ್ಯಾಗು, ಅದಕ್ಕೆ. ಸೊ ಇವಾಗ ಪ್ರಿಪೇರ್ಡ್ ಆಗಿಬಿಟ್ಟಿದ್ದೀನಿ ನಾನು. ಬ್ಯಾಗ್ ಏನಾದರೂ ಕಳೆದೋದ್ರೆ ತಲೆ ಕೆಡ್ಸ್ಕೊಳ್ಳೋಲ್ಲ, ಬಿಡಿ ನಿಧಾನಕ್ಕೆ ಬರ್ತದೆ ಅಂತ. ಸರಿ ಹೋಗೋಣ. ಸಲೀಡಾ ಕಿರಣ, ಸಲೀಡಾ ಸ್ಪ್ಯಾನಿಷ್ ಕಿರಣ. ಇವ್ರು ಸ್ಪ್ಯಾನಿಷಾ? ಇವರು ಪೋರ್ಚುಗೀಸು. ಇವ್ರು ಪೋರ್ಚುಗೀಸ್ ಮಾತಾಡೋದು. ಎಕ್ಸಿಟ್ಗೆ ನಾವು ಕಮ್ಸಿಬಿಟ್ಟೆ ಹಿಂಗೆ ಹೀಗೆ 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 ಅಕ್ಕ ಅಲ್ಲೋ ಹೊಟ್ಟೋಗ್ಬಿಟ್ಟಿದ್ರು ಅನ್ಸುತ್ತೆ ಕನ್ಫ್ಯೂಸ್ ಆಗಿ ಜೋಶಲ್ಲಿ. ಆ್ಯಕ್ಚುಲಿ ಮಳೆ ಅಂತ ಕಿರಣ. ಹೌದಾ? ಪರವಾಗಿಲ್ಲ, ಮಳೆ ಆದರೇನು ಬಿಸಿಲಾದರೇನು ನಾನು ನಿಮಗೆ ಬ್ರೆಜಿಲ್ನ ತೋರಿಸ್ತೀವಿ. ನೀನು ಇವಾಗ ಅಫಿಷಿಯಲಿ ವೆಲ್ಕಮ್ ಟು ಯುವರ್ ಬ್ರೆಜಿಲ್, 100ನೇ ದೇಶ. ಇವಾಗ ಯಾರು ಹೊರಗಡೆ ಕಳ್ಸೋಕ್ಕಾಗಲ್ಲ, ಅಲ್ಲೇ ಕಾಲಿಟ್ಬಿಟ್ಟಿದ್ದೀವಿ. ಎಂತ ಕಳಿಸ್ತಾರೆ ಅಲ್ಲ, ಇಮಿಗ್ರೇಷನ್ನು ಮೈಗ್ರೇಷನ್ನು ಇವಾಗೇನು ಪ್ರಾಬ್ಲಮ್ ಇಲ್ಲ. ಪ್ರಪಂಚದಲ್ಲಿ ಯಾವುದ್ಯಾವುದೋ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನು, ಇರಾನು, ಇಸ್ರೇಲು, USA, ರಷ್ಯಾ, ಯುಕ್ರೇನು ಎಲ್ಲೆಲ್ಲೋ ಹೊಡೆದಾಡ್ಕೊಂಡವ್ರೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತೈತೆ, ಮನೆಗೆ ಹೋಗ್ದೇ ಒದ್ದಾಡ್ತಾವ್ರೆ. ನಾವಿಲ್ಲಿ ನಮ್ಮ 100ನೇ ದೇಶ ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಮ್ಮನ್ನು ತೋರ್ಸೋಕೆ ಕರ್ಕೊಂಡ್ಬಂದಿದ್ದೀವಿ. ದೇಶ ಅಂತ ವಿಚಿತ್ರ ಅಲ್ಲ. ನಾವು ಅಪೋಸಿಟ್ ಸೈಡ್ ಇದ್ದೀವಿ ಕಿರಣ, ಅದಕ್ಕೆ. ಓಕೆ, ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ ಏನಾದರೂ ವರ್ಲ್ಡ್ ವಾರ್ ಆದರೆ ಅತ್ಯಂತ ಸೇಫ್ ಆದ ದೇಶಗಳು ಚಿಲ್ಲಿ ಮತ್ತು ಅರ್ಜೆಂಟೀನಾ ಅಂತೆ. ಬ್ರೆಜಿಲ್ ಇಲ್ಲ, ಆದರೆ ನಾವೀಗ ಬ್ರೆಜಿಲ್ಗೆ ಬಂದಿದ್ದೀವಿ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಾ? ಹೌದು. ಸಖತ್ತು ಚಿಕ್ಕದಾಗಿರೋ ಕಾಣಿಸ್ತಾ ಇದೆ. ಅಲ್ಲಿ ATM ಇದೆ ಸದ್ಯಕ್ಕೆ. ಎಕ್ಸ್ಚೇಂಜ್ ಕೂಡ ಇಲ್ಲೇ ಇದೆ. ಎಕ್ಸ್ಚೇಂಜು ಇಲ್ಲೇ ಇದೆ. ಇಲ್ಲಿ ಬಂದ್ಬಿಟ್ಟು ATM ಇದೆ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಮನಿ ಎಕ್ಸ್ಚೇಂಜ್ ಇದೆ. ಆ ಕಡೆ ಎಲ್ಲೋ ಸಿಮ್ ಕಾರ್ಡ್ ಇದೆ. ಅಶೋಕ್ ಗೊತ್ತಿತ್ತಾ ಸಿಮ್ ಕಾರ್ಡ್ ಎಲ್ಲಾದ್ರೂ ಇದೆಯಾ ಇಲ್ಲಿ? ಇದೆ, ಓದಿದ್ದೆ ಇದೆ ಅಂತ ಇದೆ. ಓಕೆ. ಆದ್ರೆ ಇವಾಗ ಒಂದು ಪ್ರಶ್ನೆ, ಎಕ್ಸ್ಚೇಂಜ್ ಕೂಡ ಇದೆ, ATM ಕೂಡ ಇದೆ. ಆಬ್ವಿಯಸ್ಲಿ ATM ಅಲ್ಲಿ ಒಂದೇ ಇರೋದ್ರಿಂದ ಜಾಸ್ತಿ ಪ್ರೈಸ್ ಕೊಡ್ತಾರೆ. ಫಸ್ಟ್ ಎಕ್ಸ್ಚೇಂಜ್ ಅಲ್ಲಿ ಮಾಡ್ತಾ ನೋಡ್ಕೊಂಡ್ ಬರೋಣ ಎಷ್ಟಿರುತ್ತೆ ಅಂತ. ಫಸ್ಟ್ ಒಂದ್ಸರಿ ನೋಡೋಣ ಅಲ್ವಾ, USD ಎಷ್ಟು ಕೊಡ್ತಾ ಇದಾರೆ ಅಂತ, ಆಮೇಲೆ ಇದ್ರಲ್ಲಿ ಎಷ್ಟು ಕೊಡ್ತಾರೆ ಅಂತ. ಎಷ್ಟು ಕೊಡಬೇಕು ನಮ್ಗೆ ಆಕ್ಚುಲಿ ಕಿರಣ? 100. ಇದು ರುಬೇಲ್ ನನಗೆ ಗೊತ್ತೇ ಆಯ್ತಲ್ಲ, ಸಕ್ಕತ್ ಕನ್ಫ್ಯೂಸ್ ಆಗ್ತಾ ಇದೆ. ರಿಯಾಲ್ ಏನು ಗೊತ್ತಾ, 5,000 ರೂಪಾಯಿ ತೆಗೆದ್ರೆ 1,000 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತೆ. ಹಾಕಿದೆ ನೋಡು. ಟು ಯೂಸ್ ದಿಸ್ ATM ಅಂಡ್ ಇಟ್ ಸರ್ವಿಸ್ ದರ್ ಇಸ್ ಎ ಕನ್ವೀನ್ಸ್ ಫೀ ಆಫ್ 49.82. 49.82 ಅಂದರೆ ಇದ್ರ ಪ್ರಕಾರ $10 ಸುಮ್ಮನೆ ವೇಸ್ಟ್ ಬಾಚಿನಿ, ಸಖತ್ತು ಜಾಸ್ತಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಚೇಂಜ್ ಮಾಡೋಣ ಬನ್ನಿ, ದುಡ್ಡು ಎಕ್ಸ್ಚೇಂಜ್ ಮಾಡಿ ಒಂದು ಸ್ವಲ್ಪನಾದ್ರು ತೊಗೊಳ್ಳೋಣ. ATMಗೆ ಹೋದ್ವಿ, ತೆಗೆದ್ವಿ. ATMಲ್ಲಿ ತುಂಬ ಇತ್ತು, ಅದಕ್ಕೆ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜಿಗೆ ಬಂದಿದ್ವಿ. ಯಾಕಂದರೆ ಇಲ್ಲಿ ಬ್ರೆಜಿಲಲ್ಲಿ ಎಷ್ಟೊಂದು ಕಡೆ ಬಂದ್ಬಿಟ್ಟು ಕ್ಯಾಶ್ ಇಸ್ ದ ಕಿಂಗ್, ಅಂದರೆ ಕೈಯಲ್ಲಿ ದುಡ್ಡು ಇರಲೇಬೇಕು. ಅದಕ್ಕೆ ಏರ್ಪೋರ್ಟಿಂದ ಹೊರಗೆ ಹೋಗೋ ಮುಂಚೆ ಒಂದು ಸ್ವಲ್ಪ ದುಡ್ಡು ತೊಗೊಂಡೋಗೋಣ ಅಂತ. ATM ಪರವಾಗಿಲ್ಲ ಗುರು, ಅವರು 260 ರಿಯಾಲ್ ಬರಬೇಕಾದ್ರು 150 ರಿಯಾಲ್ ಬರುತ್ತೆ ಅಂತ ಹೇಳಿದ್ರು. ಇವಳು $17 ತೊಗೊಂಡ್ಲಲ್ವಾ? ಆ್ಯಕ್ಚುಲಿ ಏರ್ಪೋರ್ಟಲ್ಲಿ ಯಾವಾಗಲೂ ಹಿಂಗೆ ಮೋಸ್ಟ್ ಆಫ್ ದ ಈ ಥರ ಡೆವಲಪಿಂಗ್ ಕಂಟ್ರೀಸ್ ATMಗಳು ಎಕ್ಸ್ಚೇಂಜ್ ರೇಟ್ ಎಲ್ಲ ಟ್ಯಾಕ್ಸು ಅದರಲ್ಲೇ ದುಡ್ಡು ಹೊಡೆದ್ಬಿಡ್ತಾರೆ. ಏನು 5,000 ರೂಪಾಯಿಗೆ 1,000 ರೂಪಾಯಿ ಸರ್ವಿಸ್ ಚಾರ್ಜಾ? ಸೊ ಇವಾಗ ನಾವು ಆ್ಯಕ್ಚುಲಿ ಊಬರ್ ತೊಗೊಬೇಕು, ಕಾರ್ಡ್ ವರ್ಕ್ ಆಗುತ್ತೆ. ನೋಡೋಣ ನಮ್ಮ ಹೋಟ್ಲ್ ಹತ್ರ ಎಲ್ಲ ಸಿಕ್ಕಿದ್ರೆ ಅಲ್ಲಿ ಏನೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಹೋಟ್ಲುಗಳ ಹತ್ರ ಅಲ್ಲಿ ಏನಾದ್ರು ಸಿಗ್ತವೆ. ಆ ಸಿಮ್ ಕಾರ್ಡು ಅಲ್ಲೇ ಸಿಗುತ್ತೆ ನನ್ನ ಪ್ರಕಾರ. ಇಡೀ ಏರ್ಪೋರ್ಟೇ ಸಿಗರೇಟ್ ವಾಸನೆ ಹೊಡಿತೈತೆ. ಅಷ್ಟು ಸಿಗರೇಟ್ ಸೇರ್ತಾರೆ ಅನ್ಸುತ್ತೆ ಎಲ್ಲಂದ್ರೆ ಇಲ್ಲಿ. ನಾವೀಗ ಊಬರ್ ಪಿಕಪ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಊಬರ್ ಪಿಕಪ್ ಪಾಯಿಂಟ್ ಅಲ್ಲಿದೆ. ಸೊ ಅಲ್ಲಿಂದ ಕಾರ್ ಬುಕ್ ಮಾಡ್ಕೊಂಡು ಅಲ್ಲಿಂದನೇ ಹೋಗ್ಬೇಕು ನಾವು. ಬಂತು ನಮ್ಮ ಊಬರ್ ಬಂತು. ಅಕ್ಕ ಅನ್ಸುತ್ತೆ ಯಾರೋ ಪುಟಾಣಿ ಕಾರ್ಚಿನು 2 ಬ್ಯಾಗ್ ಹೆಂಗಿಡೋದು? ಫಿಯೆಟ್ ಆಗುತ್ತೆ ಅನ್ಸುತ್ತೆ, ನೋಡೋಣ ಇರು. ಆಗುತ್ತೆ 2 ನನ್ನ ಪ್ರಕಾರ. ಡೌಟ್ ಮನ ಈ ಬ್ಯಾಗ್ ಇಟ್ಬೇಡ, ಇಲ್ಲಿ ಇಟ್ಬೇಡ ಅಟ್ಲೀಸ್ಟ್ ತೆಗೆದಿಡು. ಹಾಂ, ಅಪ್ಪ ಫೈನಲಾಗಿ ಬಂದು ತಲುಪಿದ್ವಿ ನಾವು ನಮ್ಮ ಊಬರ್ನ.
ಅಕ್ಕ ಕೆಲಸ ಮುಗಿಸ್ಕೊಂಬಂದ್ರೆ. ಗ್ರಾಸಿಯಸ್. ಹಲೋ, ಥ್ಯಾಂಕ್ ಯು. ನಿಜವಾಗ್ಲೂ ಕಿರಣ ಅಕ್ಕ ಎರಡು ಬಾಯಿಗೆ ಬರ್ತಿದ್ಲು. ಹೌದಾ? ತುಂಬಾ ಸ್ಪೀಡಾ? ಸ್ಪೀಡ್ ಅಲ್ಲ, ರಾಶಿ ಎಡ್ಡಿ ಇವರಲ್ಲ, ಬೇರೆಯವರು. ಬಂದಪ್ಪ ಅದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳಿಗೆ. ನಡೀರಿ ಏನು ಮಾಡೋಕ್ಕಾಗಲ್ಲ. ಏನಂತ ಗೊತ್ತಾ? ಚೆಕ್ ಇನ್ ಪ್ರೊಸೆಸ್ ಏನಪ್ಪ ಇದು? ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಬಿಟ್ಟು ಆಕ್ಸೆಸ್ ಕೊಡಬೇಕು. ಸ್ಕ್ಯಾನ್ QR ಕೋಡ್ ಅಲೋ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇಲ್ಲೆಲ್ಲ. ಮಳೆ ಬರ್ತಾನೆ ಇದೆ ಅವಾಗಿಂದ. ಆ್ಯಕ್ಚುಲಿ ಅದು ಚೆನ್ನಾಗಿರೋ ರೆಸಿಡೆನ್ಷಿಯಲ್ ಏರಿಯಾ ಇಲ್ಲ, ಇಬೀಸ್ ಹೋಟ್ಲೆಲ್ಲ ಇಲ್ಲೇ ಇದೆ. ಪಕ್ಕದೇ ಇದೆ ಟ್ರೈನ್ ಸ್ಟೇಷನ್. ಆ್ಯಕ್ಚುಲಿ ಒಂದು ಅಪಾರ್ಟ್ಮೆಂಟಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಹೆಂಗಪ್ಪ ಅಂದರೆ ಮುಖ ಸ್ಕ್ಯಾನ್ ಮಾಡ್ಬಿಟ್ಟು ಒಳಗಡೆ ಬಿಡುತ್ತಂಥದ್ದು ಗೇಟಲ್ಲಿ. ಕಿರಣ ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಏನಾಗ್ತಿದೆ ಕಿರಣ? ಸಿಗ್ತಾ? ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಹೋಟೆಲ್ ಥರ ಇದೆಲ್ಲ. ನಮ್ಗೆ ಆಕ್ಸೆಸ್ ಕೋಡ್ ಕೊಟ್ಟಿದ್ದಾರೆ, ಬಟ್ ಗೇಟ್ ಒಳಗಡೆ ಬರ್ಲಿಕ್ಕೆ ಆಕ್ಸೆಸ್ ಕೋಡ್ ಇಲ್ಲಿ. ಅಂದ್ರೆ ನಮ್ಮ ಫೇಸ್ ರೆಕಗ್ನೈಸೇಷನ್ ಮಾಡ್ಬೇಕಂತೆ. ಫೇಸ್ ರೆಕಗ್ನೈಸೇಷನ್ ಇದನ್ನ ಗೇಟ್ ಓಪನ್ ಆಗೋದು. ಸೊ ರಿಸೆಪ್ಷನ್ಗೆ ಹೋಗ್ಬಿಟ್ಟು ನಾವೀಗ ಫೇಸಸ್ ಕೊಟ್ಟು ಬರಬೇಕು. ಫೇಸ್ ರೆಕಾರ್ಡ್. ಇಡೀ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಬಿಟ್ಬಿಟ್ಟು ಅವ್ರು ಚಿನ್ನು. ಸುಮಾರು ಜನ ಇದ್ರಲ್ಲ ಹೊರಗಡೆ. 1307 18774442. ಹೇಳ್ಕೊಂಡು ಮಾಡಿದ್ರೆ ಅಂತ ನಾವು ಹೋಗೋದು ಕಿರಣ. ಹೇಳ್ಕೊಂಡು ಮಾಡ್ಬೇಕಂತ ಅಲ್ಲ, ಮರ್ತ್ರಿ ತಗೊಬಿಡ್ತೀನಿ ಅಂತ. ವೆಲ್ಕಮ್. ಎಂಥ ಅದ್ಭುತವಾದ ಜಾಗಕ್ಕೆ ಬಂದಿದ್ದೀವಿ ಗೊತ್ತಾ? ವೈಬ್ ಅಂತೂ ಒಂದೊಂದು ಥರ ಇಲ್ಲ, ಸಖತ್ತಾಗಿದೆ ವೈಬ್ ಮಾತ್ರ. ಆಕ್ಚುಲಿ ನಾವು ಕಿರ್ಚ್ಕೊಂಡು ಮಾತಾಡಬೇಕು ಅಥವಾ ಏನೋ ಗೊತ್ತಿಲ್ಲ, ಎಲ್ಲ ಅಂಗಡಿಗಳು ಜೋರ ಮ್ಯೂಸಿಕ್ ಹಾಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಮಾತಿರೋರೆ, ಜೊತೆಗೆ ಮಳೆ ಬೇರೆ ಇದೆ. ಮಳೆ ಅಂದ್ರೂ ನೋಡಲ್ಲ, ಏನಂದ್ರೂ ನೋಡಲ್ಲ, ಎಲ್ಲ ಮಾರ್ಕೊಂಡು ತಿರ್ಗಾಡ್ತಾವ್ರೆ ಗುರು. ಏನು ಡಿಫ್ರೆಂಟ್ ಆಗಿದೆ ಗೊತ್ತಾ ಜಾಗ ಮಾತ್ರ. ವೈಬು ಹಂಗೆ ಇದೆ. ಎಲ್ಲ ಕಡೆ ಪೊಲೀಸರು ಇದ್ದಾರೆ ಆಶಾ. ಎಲ್ಲ ಪ್ರತಿಯೊಂದು ಕಾನೂನು ಇರ್ಬೇಕು ಅಣ್ಣ ಪೊಲೀಸರು ಇಲ್ಲಿ ಅಲ್ವಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಈ ಸ್ಟ್ರೀಟ್ ನಾವೇನು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಇಲ್ಲಿ ಬರೋಬ್ಬರಿ ದಿನಕ್ಕೆ ಎಷ್ಟು ಜನ ವಿಸಿಟ್ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನಾವು ಎಂಡಲ್ಲಿ ಹೇಳ್ತೀವಿ ನಿಮಗೆ ದಿನಕ್ಕೆ ನಾರ್ಮಲ್ ವೀಕ್ ಡೇಲಿ ಎಷ್ಟು ಜನ ಈ ಸ್ಟ್ರೀಟ್ನ ವಿಸಿಟ್ ಮಾಡ್ತಾರೆ ಅಂತ. ಒಂದು ಬಟ್ಟೆ ಮರ ಹುಡುಗಿಯಿಂದನೂ ಎಷ್ಟು ಚೆನ್ನಾಗಿರ್ತಾರೆ ಇವರು. ಇರ್ತಾರೆ ಹೆಣ್ಮಕ್ಳು ಅಲ್ವಾ? ಪೊಲೀಸರು ಚೆನ್ನಾಗಿರ್ತಾರಪ್ಪ. ಇವಾಗ ನಾವು ಅಲ್ಲೇನೋ ಶಾಪ್ ಮಾಡೋಣ. ಫುಲ್ ಗೋಲ್ಡು. ಅಂದರೆ ನಾರ್ಮಲ್ ಗೋಲ್ಡ್ ಅಲ್ಲ, ಒರಿಜಿನಲ್ ಗೋಲ್ಡ್ ಅಲ್ಲ, ಉಮಾ ಗೋಲ್ಡು. ಎಲ್ಲ ಕಡೆ ಉಮಾ ಗೋಲ್ಡೆ. ಕಮ್ಮಿ ಇದೆ ಶೂ ಪ್ರೈಸಸ್ ಎಲ್ಲ 60% ಡಿಸ್ಕೌಂಟ್ ಅಂತೆ ಶೂಸ್ ಎಲ್ಲ ಇವೆಲ್ಲ. ಹಲೋ ಹಲೋ. ಓ, ಕಮ್ಮಿ ಇದೆ, 150. ಆಲ್ಮೋಸ್ಟ್ ಎಲ್ಲ ಶೂನು 1500, 2000, 3000 ರೇಂಜೆ. ಓಕೆ. ಅದೇ ಎಲ್ಲ ಇಂಪೋರ್ಟೆಡ್ ಫ್ರಮ್ ಚೈನಾ. ಎಲ್ಲ ಚೈನಾದ ಕೇಳೋಣ. ಬಟ್ ಎಷ್ಟು ಜನ ಬಂದು ತೊಗೊಂಡು ಹೋಗ್ತಾರೆ ನೋಡೋದ ಇಲ್ಲಿ ಕ್ವಾಲಿಟಿಗಳು ಕ್ವಾಲಿಟಿ ನಾಟ್ ಸೋ ಬ್ಯಾಡ್ ಕಿರಣ್. ನನ್ನ ಪ್ರಕಾರ ನಮ್ಮ ಚಿಕ್ಕಪೇಟೆ ಇದ್ದಂಗೆ ಎಲ್ಲ ಥರ ಮಾಲ್ಗಳು ಸಿಗ್ತಾವೆ ನಿಮಗೆ. ಬ್ಯಾಗ್ಗಳು ಅಷ್ಟೇ ನೋಡಿ, ಈ ಬ್ಯಾಗ್ ಬರೀ 3000 ರೂಪಾಯಿ ಅಂತೆ. ಕ್ವಾಲಿಟಿ ಅಷ್ಟಕ್ಕಷ್ಟೇ ಕಣ, ಲುಕ್ ಆ್ಯಂಡ್ ಫೀಲು ಇಲ್ಲ. ಒಳ್ಳೆ ಬ್ರ್ಯಾಂಡೆಡ್ ಶೂಸು ಇದೆ ಆಶಾ. ಒಳ್ಳೆ ಬ್ರ್ಯಾಂಡೆಡ್ ಶೂರು 3000 ರೂಪಾಯಿ, 4000 ರೂಪಾಯಿದು ಇದೆ. ನಾವು ಫಸ್ಟ್ ಡೇ ಅಲ್ವಾ ಬ್ರೆಜಿಲಲ್ಲಿ, ಲೋಕಲ್ ಜನ ಹೆಂಗಿರ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ ಅದನ್ನು ಜಡ್ಜ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಇದ್ದಾರೆ. ನಾವು ಹೊರಗಡೆ ಬಂದ ತಕ್ಷಣ ಆಯ್ ಅಂತಾರೆ. ನಾನು ತೊಗೊಂಡಿಲ್ಲ ಅಂದರೂ ಬೇಜಾರು ಮಾಡ್ಕೊಳ್ಳಲ್ಲ. ಹೌದು. ಫ್ರೆಂಡ್ಲಿ ನಗ್ನಗ್ತಾ ಕಳ್ಸ್ಕೊಡ್ತಾರೆ. ಏನು ಉದ್ದಕ್ಕೂ ಅಂಗಡಿ ಇದು. ಎಷ್ಟೋ ಸಾವಿರ ಅಂಗಡಿಗಳು ಇದೆ ಕಿರಣ. ಇದೇ ಥರ ಅಂಗಡಿಗಳು ಜಾಸ್ತಿ ಇರೋದೆಲ್ಲ ಅಲ್ವಾ? ಗೋಲ್ಡ್ ಅಂಗಡಿಗಳೆಲ್ಲ ಎಲ್ಲ ಗೋಲ್ಡಾಗಿ ರೆಡಿ ಆಗ್ಬಿಟ್ಟವ್ರೆ. ಸೊವಿನಿಯರ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳು ಬಟ್ಟೆಗಳು, ಶೂಸು, ಹ್ಯಾಟು, ಬ್ಯೂಟಿ ಪ್ರಾಡಕ್ಟ್ಸು. ವೈಬು ಸಖತ್ತಾಗೈತೆ ಗುರು. ಮಳೆ ಇರ್ಲಿ ಚಳಿ ಇರ್ಲಿ ಕಿರಣ, ಇಲ್ಲಿ ವ್ಯಾಪಾರಗಳು ನಡೀತಾನೆ ಇರುತ್ತೆ. ಓ ಅಣ್ಣ ಡೋನರ್ ಹಾಕ್ಕೊಂಡವ್ರೆ 10 ಅಷ್ಟೇ ಅಂತೆ. ಇದೇನು ತಿಂದ್ಬಿಟ್ರೆ ಅಣ್ಣ ಏನಿಲ್ಲ. ಆಮೇಲೆ ಚಿನ್ನು ನನಗೆ ಬೋಂಡಾನ ಸಮೋಸನ ಇದು ಫ್ರಾಂಗೋ ಅಂದರೆ ಚಿಕನ್ ಫ್ರಾಂಗೋ. ದಿಸ್ ಇಸ್ ಕಾಕ್ಸಿನಾ ಚಿಕನ್ ಫ್ರಾಂಗೋ. ಯಾ ಫ್ರಾಂಗೋ ಚಿಕನ್ ಕು ಚಿಕನ್ ಫ್ರಾಂಗೋ ಚಿಕನ್ ಚಿಕನ್ ಓನ್ಲಿ. ಅಕ್ಕಂಗೆ ಅರ್ಥ ಆಗಲಿಲ್ಲ. ಗುಂಡು
ಚೆನ್ನಾಗಿಗಳು ಅಕ್ಕ. ಚೆನ್ನಾಗಿರುತ್ತೆ ಚಿನ್ನು ಟೇಸ್ಟ್ ಇವೆಲ್ಲ. ಇವ್ರು ಏನೋ ಇದೆಲ್ಲ ಜಾಸ್ತಿ ಮಾಡಿರೋದು ಅವರು ಚಿಕನ್ನು ಮತ್ತು ಚೀಸಿಂದ. ಚೀಸ್ ಅಂಡ್ ಚಿಕನ್ ನಮ್ಮ ಬೇಕ್ರಿ ಥರ ಐತೆ, ಬ್ರೆಡ್ಡು ಬನ್ನು ಥರ. ತಿನ್ನಲೇಬೇಕಂತೆ ಅಂದ್ರೆ ಲೈಕ್ ಇದು ಫೇಮಸ್ ಫುಡ್ ಅಂತೆ. ಬಂದಾಗ ನಾನು ತಿಂದೇ ಇಲ್ಲ, ನೋಡೋಣ ಒಂದು ತಗೋಣ. ಇಲ್ಲಿ ನೋಡಿ ಕಡೆ ನೀವು ನೋಡಲೇ ಇಲ್ಲ. ಇಲ್ಲಿ ಮ್ಯಾಂಗೋ ಒಬ್ರಿಗಾದೆ ಎಷ್ಟು ಗೊತ್ತಾ ಇದು? 100 ರೂಪಾಯಿ. ಹೌದಾ? 100 ರೂಪಾಯಿ. 100 ರೂಪಾಯಿ ಅಷ್ಟೇ. ಎಲ್ಲ ಥರ ಜ್ಯೂಸ್ಗಳು ಇದೆ, ಮ್ಯಾಂಗೋ ಜ್ಯೂಸು ಅದು ಇದು ಎಲ್ಲ. ಹೆಂಗಿದೆ ಆಶಾ ಫ್ರಾಂಗೋ ಚಿಕನ್ನು, ಲೋಕಲ್ ಚಿಕನ್ನು? ನಮ್ಮ ಪಪ್ಸ್ಗಳು ಇರ್ತಾವಲ್ಲ ಕಿರಣ, ಅದೇ ಥರ ನೋಡು. ಚಿಕನ್ ಬ್ರೆಡ್ ಥರ ಇರುತ್ತೆ ಆ್ಯಕ್ಚುಲಿ. ಫುಲ್ ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿದೆ ನೋಡಿ. ಆದರೆ ಹೊಟ್ಟೆ ತುಂಬೋಗ್ಬಿಡ್ತೀವಿ ತಿಂದರೆ. ಒಂದು ತಿಂದರೆ ಇಬ್ಬರು ಹೊಟ್ಟೆ ತುಂಬುತ್ತಾ ಆರಾಮ್ಸೆ. ಟೇಸ್ಟ್ ಇದೆ ಆ್ಯಕ್ಚುಲಿ, ಟೇಸ್ಟ್ ಇದೆ. ಚೀಸು ಮತ್ತು ಚಿಕನ್ ಮಿಕ್ಸ್ ಆಗಿರೋದು. ಪೊಲೀಸರು ತಿರುಗಾಡ್ತಾವ್ರೆ, ಮಳೆ ಕಮ್ಮಿ ಆಯಿತು, ಜನಗಳು ಓತ್ಲಾ ಹೊಡಿತಾವ್ರೆ. ಏನು ಗೊತ್ತಾ, ಏನಾದರೂ ಫುಟ್ಬಾಲ್ ಮ್ಯಾಚ್ ಸ್ಟಾರ್ಟ್ ಆದರೆ ಇಡೀ ಏರಿಯಾನೇ ಖಾಲಿ ಹೊಡಿತಾ ಇರ್ತಂತೆ. ಅಂದರೆ ಅಂಗಡಿಗಳು ಹಂಗೆ ಬಿಟ್ಬಿಟ್ಟಿರ್ತಾರಂತೆ. ಆವಾಗ ಮಾತ್ರ ಕಳ್ತನ ಆಗಲ್ಲ ಫುಟ್ಬಾಲ್ ಮ್ಯಾಚ್ ಸ್ಟಾರ್ಟ್ ಆದರೆ, ಸುಮ್ಮನೆ ಬಿಟ್ಟು ಹೋಗ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋದಂಗೆ ಇಲ್ಲಿ ಫುಟ್ಬಾಲ್ ಮ್ಯಾಚ್ ನೋಡೋಕೆ ಹೋಗೋದು. ದೇವಸ್ಥಾನಕ್ಕೆ ಹೋದ್ರೆ ಯಾರು ಏನು ಮಾಡೋಲ್ಲ ಹಂಗೆ. ನಮ್ಮ ಕಡೆ ದೇವಸ್ಥಾನದಲ್ಲಿ ಕಳ್ತನ ಆಗುತ್ತೆ. ಕಿರಣ ಯಾವ ವಾಚ್ ಬೇಕಪ್ಪ ನಿನಗೆ? ವಾಚ್ ಬೇಕಾ? ಎಲ್ಲ ಥರ ವಾಚ್ಗಳು ಅವೆ. ಎಲ್ಲ ಎಷ್ಟು ಗೊತ್ತಾ ಕಿರಣ? 10 ರಿಯಾಲ್ ಅಂದರೆ 175 ರೂಪಾಯಿ. 175 ರೂಪಾಯಿ. ಏನೇ ತಗೋ 175 ರೂಪಾಯಿ. 175 ಅದು? 10 ರಿಯಾಲ್. ಓಕೆ ಓಕೆ, 10 ರಿಯಾಲ್. ಬಾ ಬಾ ಬಾ. ಏನಿಷ್ಟು ಜೋರಾಗಿ ಮ್ಯೂಸಿಕ್ ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟೇ ಹಂಗೆ ಇದ್ದಾರೆ ಎಲ್ಲ ಕಡೆ. ಇಲ್ಲಿ ಎಲ್ಲ ಕಡೆನೂ ಪೊಲೀಸವ್ರು ಸಿಗ್ತಾರೆ ನಿಮಗೆ. ಎಲ್ಲ ಅಂಗಡಿಗಳು ಇಬ್ಬಿಬ್ರು ಪೊಲೀಸ್ಗಳು ಇರ್ತಾರೆ. ಬ್ರೆಜಿಲ. ಓ, ಇವ್ರಿಗೆ ಫುಟ್ಬಾಲ್ ಅಂದರೆ ಸಖತ್ ಇಷ್ಟ. ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆಯೋ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ. ಬಿಕಾಸ್ ಎಲ್ಲ ಕಡೆ ಮ್ಯೂಸಿಕ್ ಹಾಕೊಂಡ್ಬಿಟ್ಟವ್ರೆ. ಮಳೆ ಬರ್ತಾಯಿತ್ತೆ, ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ತಿರ್ಗಾಡ್ಕೊಂಡು. ಇಂಥ ಐಟಮ್ ಸಿಗಲ್ಲ ಅಂತಿಲ್ಲ ಕಿರಣ ಇಲ್ಲಿ. ಎಲ್ಲ ಥರ ಐಟಮ್ ಸಿಗುತ್ತಂತೆ. ಓ, ಎಷ್ಟು ಚಿನ್ನ ಪ್ರೈಸು ನೋಡಬೇಕು. ಎಲ್ಲ 150-200 ರೂಪಾಯಿ ಇರುತ್ತೆ ಅಷ್ಟೇ ಇವೆಲ್ಲ. ಜಾಸ್ತಿ ಇದೆ ಕಿರಣ. ಇವರು ಗೋಲ್ಡ್ ತುಂಬ ಇಷ್ಟ ಅಂತೆ ಇವ್ರಿಗೆ. ಸಖತ್ ಗೋಲ್ಡು ಇಷ್ಟಪಡ್ತಾರೆ ನೋಡಿ. ನಿಮ್ಗೆ ಎಲ್ಲ ಕಡೆನೂ ಗೋಲ್ಡೇ ಕಾಣಿಸ್ತಾ ಇರೋದು. ಅಷ್ಟೇ ಇಲ್ಲಿ ನೋಡ್ದಾ, ಬ್ಯಾಗಿಂದ ಹಿಡ್ದು ಎಲ್ಲ ಗೋಲ್ಡ್ ಕಲರೇ. ಇದೆಲ್ಲ ಜಾರಾ ಬ್ಯಾಗ್ಗಳು. ಗೋಲ್ಡ್ ಅಷ್ಟಿಷ್ಟ ಅವ್ರಿಗೆ. ಓ, ಈ ಥರ ಗಲೀಜಾಗಬಾರ್ದು ಅಂತ. ಅಂದ್ರೆ ಅವ್ರ ಅಂಗಡಿ ಗಲೀಜಾಗಬಾರ್ದಲ್ಲ ಆ್ಯಕ್ಚುಲಿ. ಎಲ್ಲ ಗೋಲ್ಡ್. ಎಲ್ಲ ಚೈನಾ ಮಾಲು. ಹೌದಾ? ಮೇಡ್ ಇನ್ ಚೈನಾ ಅಂತ ಬರ್ದಿದೆ. ಚೈನಾಗೂ ಇವ್ರಿಗೂ ರಿಲೇಷನ್ಶಿಪ್ ಚೆನ್ನಾಗಿದೆಯಲ್ಲ, ಅದಕ್ಕೆ. ಈ ಜಾಗದ ಹೆಸರು ಬಂದ್ಬಿಟ್ಟು ಮರ್ಸಿಡೋ 25 ಅಂತ. ಲೆಬನಾನ್ಗೂ ಜಾಸ್ತಿ ಜನ ಈ ಲೆಬನೀಸ್ ಅವರು ಇಲ್ಲಿ ಬ್ರೆಜಿಲಲ್ಲಿ ಇದ್ದಾರಂತೆ. ಎಸ್ಪೆಷಲಿ ಈ ಸೋಪೋಲೋದಲ್ಲಿ ಅವರೇ ಕಟ್ಕೊಂಡಿರೋದು ಈ ಜಾಗನ. ಎಲ್ಲ ಲೆಬನೀಸ್ ಅವ್ರದ್ದೇ. ಹಿಂಗೆ ನಡ್ಕೊಂಡು ಹೋಗ್ತಾ ಇರೋ ಕಿಲೋಮೀಟರ್ ಗಟ್ಟಲೆ ಇದೆ ಆಶಾ. ಯಪ್ಪ, ಎಷ್ಟು ತಗೊಂಡು ಹೋಗ್ತಾರೆ ನೋಡ್ದ ನಿನ್ನ ಕೈಗಳಲ್ಲಿ ಅವ್ರದ್ದು. ಬೊಂಬೆಗಳು ಬೇಕಾ? ಯಾವ ಥರ ಬೇಡ. ಚೈನಾ ಬೊಂಬೆಗಳು, ರೋಬೋ ಡಾಗ್ಗಳು, ಎಲ್ಲ ಚೈನಾ ಐಟಮ್ಗಳು, ಹೆವಿ ಚೈನಾ ಐಟಮ್ಗಳು. ಕ್ಯಾಮ್ರಾಯಿಂದ ಹಿಡ್ದು, ಬಟ್ಟೆಗಳಿಂದ ಹಿಡ್ದು, ಬ್ಯಾಟ್ಗಳಿಂದ ಹಿಡ್ದು ಎಲ್ಲ ಚೈನಾ ಐಟಮ್ಸ್. ಚೈನಾ ಗ್ಯಾಜೆಟ್ಸು. ಇಲ್ಲಿ ಟಿಕ್ ಟಾಕ್ ಅದು ಇದು ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಶಾ. ಓ, ಬ್ಲೂಟೂತ್ ನೋಡಿ ಎಷ್ಟು ದೊಡ್ಡದಿದೆ. ಒರಿಜಿನಲ್ ತಗೊಂಡ ಅವಶ್ಯಕತೆ ಇಲ್ಲ ಕಿರಣ. ಇಂಡಿಯಾ. Namaste. You are from Brazil? Bon dia. You are from India? Yeah. What's your name? My name is Carlos. Carlos? Oh, nice name. But please call me Japanese. Yes, Japanese. Okay. Fernando. Kiyoshi. I am Japanese. The Kiyoshi, your name is Kiyoshi then. ಏನ್ ಗೊತ್ತಾ, ಇಲ್ಲಿ ಫೋನ್ ಕೇಸ ಸಖತ್ ಪಾಪ್ಯುಲರ್ ಅಂತೆ. ಪ್ರೈಸ್ಗಳು ಹೆಂಗಿದೆ ನೋಡ್ತೀನಿ, ತುಂಬಾನೇ ಪಾಪ್ಯುಲರ್. ಅಂಗಡಿಗಳು ಇಟ್ಕೊಂಡ್ಬಿಟ್ಟೆ ನೋಡು. No, she's just looking at the phone cases. I can help myself, thank you. Thank you. If you need anything, just call me. Yeah, sure. You speak good English. Very good Where English. Brazil here.
Nice, Nice, nice. Yeah. If you need anything, Yeah. any doubts about the product, Yeah. what price, fuel, just call me and I can help you guys. ಥ್ಯಾಂಕ್ ಯು We'll look around. Thank you very much. Yeah. ಸೆಂಟ್ ಅಂಗಡಿಗಳು ಒಂದೊಂದು ಥರ ಇಲ್ಲ ಗುರು, ಸಖತ್ತಾಗಿದೆ ಸೆಂಟ್ ಸನ್ ಅಂಗಡಿಗಳು. ಗ್ಲಾಸಸ್ ತುಂಬಾನೇ ಚೆನ್ನಾಗಿದೆ ಅಂತ ಅಲ್ವಾ? ಕಿರಣ್ ಎಲ್ಲರೂ ಹೇಳ್ತಾರೆ. ಏನಂತೆ? ರಿಲ್ಯಾಕ್ಸ್, ರಿಲ್ಯಾಕ್ಸ್, ದೇರ್ ಇಸ್ ನೋ ನೀಡ್ ಟು ಶೌಟ್. ಲೆಕ್ಕ ಹಾಕೊಳ್ಳಿ, ಈ ಸೋಪೋಲಲ್ಲಿ ಒಟ್ಟು 2 ಕೋಟಿ ಜನ ಇದ್ದಾರೆ. ಆ 2 ಕೋಟಿ ಜನದಲ್ಲಿ ಒಂದು ದಿನಕ್ಕೆ ಬರೋಬ್ಬರಿ 2 ಲಕ್ಷ ಜನ, 2 ಲಕ್ಷನಾ 4 ಲಕ್ಷ 4 ಲಕ್ಷ ಜನ ಈ ಮಾರ್ಕೆಟ್ನ ವಿಸಿಟ್ ಮಾಡ್ತಾರಂತೆ ಎವ್ರಿ ಡೇ. ಅದು ಪ್ರತಿದಿನ ಅಂದ್ರೆ ಲೈಕ್ ವೀಕ್ ಡೇ ನಾರ್ಮಲ್ ಹಬ್ಬ ಅಥವಾ ಕ್ರಿಸ್ಮಸ್ ಟೈಮಲ್ಲೆಲ್ಲ ಬಂದ್ಬಿಟ್ರೆ 10 ಲಕ್ಷ ಜನ ಮಿನಿಮಮ್ ಇರ್ತಾರಂತ ಈ ಸ್ಟ್ರೀಟ್ ಅಲ್ಲಿ. ಅಲ್ವಾ? ಅಯ್ಯೋ 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 ಅಯ್ಯೋ, ಏನಿದು ಅಂಗಡಿಗಳು ಹಿಂಗೆ. ಟೈಮ್ ಎಷ್ಟು ಅನ್ಕೊಂಡ್ರಿ ಇವಾಗ? ಟೈಮ್ ಎಷ್ಟು ಆಶಾ? 1:15 ಮಧ್ಯಾಹ್ನ 1:15. ಎಲ್ಲ ಥರ ಅಂಗಡಿಗಳು ಅವೇ ಗುರು. ನನಗೆ ಜಾಸ್ತಿ ಕಾಣಿಸ್ತಾ ಇರೋದೇನು ಹೇಳಿ, ಬಟ್ಟೆ ಅಂಗಡಿಗಳು. ಚಡ್ಡಿ ಮಾಡ್ತಾ ಇರೋದು, ಚಡ್ಡಿ ಮಾರ್ತಾವ್ರೆ. ಓ ಇಲ್ಲಿ ನೋಡಿ, ಇಲ್ಲಿ ಗಾಗಲ್ಸು. ಹಾಂ ತುಂಬಾ ಚೆನ್ನಾಗಿರ್ತವೆ ಜಾತ್ರೆ ಗಾಗಲ್ಸ್ಗಳು. ಹೌದಾ? ಕಲರ್ ತಗೊಂಡ್ಬಿಡ್ಬೋದು ಕಿರಣ. ಅದು ಮೇಲ್ಗಡೆ ಸಖತ್ತಾಗೈತೆ. ತಗೊಂತ್ಯಾ? ಇವೆಲ್ಲ ಇಲ್ಲ, 150 ರೂಪಾಯಿ 200 ರೂಪಾಯಿ ಇರ್ತದೆ ಏನೋ ಅಷ್ಟೇ. ಜಾಸ್ತಿ ಇದೆ ಕಿರಣ. ಮೇ ಬಿ ಇವ್ರು ಬಾರ್ಗೇನ್ ಮಾಡಬೇಕು ಅನ್ಸ್ತಲ್ವಾ? ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಇವೆಲ್ಲ ನೀವು ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಹಳೆ ಪೋರ್ಚುಗೀಸ್ ಸ್ಟೈಲಲ್ಲಿ ಇದೆ ನೋಡಿ. ಎಲ್ಲ ಬಿಲ್ಡಿಂಗ್ಗಳೆಲ್ಲ ಪೋರ್ಚುಗೀಸ್ ಸ್ಟೈಲಲ್ಲೇ. ಈ ಮಳೆ ಬಂದಿದ್ದಕ್ಕೆ ಕಿಯಾಟಿಕ್ ಆಗಿದೆ, ಇರೋದೇ ಹಿಂಗೆ ಕಿಯಾಟಿಕ್ ಇರೋದೇ ಹಿಂಗೆ. ಗಲೀಜು. ಮಳೆ ಬಂದಿಲ್ಲ ಅಂದರೆ ಇನ್ನೂ ಜಾಸ್ತಿ ಹಂಗಂತ. ಗಲೀಜುಗಳು. ಹಲೋ, ಒಂದು ಸಿಟಿ ಅಂದಮೇಲೆ ಅಲ್ಲೊಂದು ಮಾರ್ಕೆಟ್, ಲೋಕಲ್ ಮಾರ್ಕೆಟ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಹೇಳಬೇಕು ಅಂದರೆ ಸೌತ್ ಅಮೆರಿಕನ್ ಕಂಟ್ರಿಗಳಲ್ಲಿ ಈ ಥರ ಲೋಕಲ್ ಮಾರ್ಕೆಟ್ ನೀವೇನು ನೋಡ್ತಿರಲ್ಲ ತುಂಬಾ ಫೇಮಸ್. ಮರ್ಸಿಡೋಸ್ ಅಂತಾರೆ ಇದನ್ನು. ಎಷ್ಟು ಸೂಪರ್ ಮಾಲ್ಗಳು ಬಂದರೂ ಕೂಡ ಜನ ಇಲ್ಲಿಗೆ ಬಂದು ಶಾಪ್ ಮಾಡೋದು. ಬನ್ನಿ ಹೋಗಿ ಮರ್ಸಿಡೋಲ್ಲಿ ಶಾಪ್ ಮಾಡ್ಕೊಂಡು ತಿನ್ಕೊಂಡು ಮಾಡೋಣ. ತುಂಬ ಚೆನ್ನಾಗಿರೋ ಹಣ್ಣುಗಳು ಸಿಗ್ತಾವಂತೆ. ಸೊ ನಾನಿಂದ ತಿನ್ನಕ್ಕೆ ರೆಡಿ ಆಗಿದ್ದೀನಿ. ಶಾಪ್ ಮಾಡೋಕ್ಕೇನು ಇಲ್ಲ ಚಿನ್ನು ಅಲ್ಲಿ. ತಿನ್ನಕ್ಕೆ ಹಣ್ಣುಗಳು ಇಲ್ಲಿಂದನೇ ಎದ್ದಿ ಕಾಣಿಸ್ತಾವೆ. ಎಲ್ಲ ಅಮೆಝಾನ್ ಹಣ್ಣುಗಳು ಚಿನ್ನು ಇವು. ಅಮೆಝಾನ್ ಕಾಡಿಂದ ಬರುವ ಹಣ್ಣುಗಳು. ಹಲೋ, ಓ ಏನೊಂಥರ ಹಣ್ಣುಗಳಿದೆ ಗುರು. ಬಂದಿದ ತಕ್ಷಣ ಹಣ್ಣು ಕೊಡ್ತಾವನೆ ಅಣ್ಣ ಕೊಡ್ತಾರೆ, ಆಮೇಲೆ ಕೇಳ್ತಾರೆ. ಇದು ಪ್ಯಾಷನ್ ಫ್ರೂಟ್. ಪ್ಯಾಷನ್ ಫ್ರೂಟ್ ಅದೇ ಬಂದ ತಕ್ಷಣ ಕ್ಯಾಚ್ ಹಾಕೊಂಬಿಟ್ಟ. ಇಟ್ಸ್ ಓಕೆ ಗುಡ್. ಒಬ್ರಿಗಾದೆ ಸಖತ್ ಹುಳಿಯಾಗಿದೆ ಆಕ್ಚುಲಿ. ಅಲ್ವಾ? ಒಬ್ರಿಗಾದೆ. ಯಾವ ಥರ ಹಣ್ಣುಗಳಿದೆ ಗುರು. ಕಿರಣ ನೋಡ್ದೆ ಅವ್ರು ಬಂದ ತಕ್ಷಣ ಕೇಳಿದ್ರು, ಏನು ಕೇಳಲೂ ಇಲ್ಲ ಕಿರಣ, ಫೋರ್ಸು ಮಾಡಲಿಲ್ಲ ಕಿರಣ ನಮ್ಮನ್ನ ತಗೊಳ್ಳಿ ಅಂತ. ಅಂದರೆ ಒಳಗೆ ಮಳೆ ಬಂದ ತಕ್ಷಣ ಹೇಳ್ತೀನಿ, ನಿಜವಾಗ್ಲೂ ವಾಸನೆ ಹೆಂಗೆ ಬರ್ತಿದೆ ಅಂದರೆ ಹಣ್ಣುಗಳದ್ದು ಸಕ್ಕತ್ತಾಗಿ ವಾಸನೆ ಬರ್ತಿದೆ. ಮಾತ್ರ ಸುಗಂಧ ವಾಸನೆ. ನಾವು ಅಲ್ಲಿಂದ ಏನು ನೋಡ್ಕೊಂಬಂದ್ವಲ್ಲ ಆ ಗಲೀಜಿಂದ ಒಳ್ಳೆ ಸ್ವರ್ಗಕ್ಕೆ ಬಂದಂಗೆ ಆಯಿತು ಆ್ಯಕ್ಚುಲಿ. ಬನ್ನಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ ಇವಾಗ. ಒಂದು ಕಡೆ ಹಣ್ಣು, ಇನ್ನೊಂದು ಕಡೆ ಎಣ್ಣೆ. ಓ ಏನು ಹಿಂಗಿಟ್ಬಿಟ್ಟವ್ರು ಎಣ್ಣೆಗಳ್ನ, ಫುಲ್ ಜೋಡಿಸ್ಬಿಟ್ಟವ್ರು ಎಣ್ಣೆಗಳ್ನ. ಶಿವಾಶ್ರೀಗಲ್ ಅಂತ ಎಲ್ಲ ಥರದ ಎಣ್ಣೆಗಳ್ನ. ಲೋಕಶ್ರೀ ಸಿಗಲ್ಲ. ಎಲ್ಲ ಹಣ್ಣುಗಳು ಜಾಸ್ತಿ. ರೀಸನ್ ಎಂತಕ್ಕೆ ಅಂದರೆ ಅಮೆಝಾನ್ ಕಾಡಿನ ಹಣ್ಣುಗಳೆಲ್ಲ. ಊಟದ ಟೈಮು ಎಲ್ಲರೂ ಕುತ್ಕೊಂಡು ಬಾರಿಸ್ತಾವ್ರೆ. ಆಮೇಲೆ ಕ್ಲೀನಾಗಿದೆ ಅಲ್ಲ ಕಿರಣ? ಕ್ಲೀನಾಗಿದೆ ಅನ್ನಿಸ್ತಾ ಇದ್ರೆ, ಅದು ಕ್ಲೀನಾಗಿಲ್ಲ ಅನಿಸುತ್ತೆ. ಕ್ಲೀನಾಗಿದೆ ಅನ್ನಿಸ್ತಾ ಇದೆ ಅಂತ. ಓಕೆ, ಚೆನ್ನಾಗಿದೆ ಒಂಥರ ಮಾರ್ಕೆಟ್ ವೈಬು. ನನಗೆ ಇನ್ನೊಂದು ಏನು ಗೊತ್ತಾ ಇಷ್ಟ ಆಗಿದೆ, ಇಲ್ಲಿ ಮೀಟ್ ಮಾರ್ಕೆಟ್ ಇಲ್ಲ, ಇಲ್ಲಿ ಬರೀ ಹಣ್ಣುಗಳ ಮಾರ್ಕೆಟ್ ತುಂಬ ಜಾಸ್ತಿ, ಊಟದ ಜಾಸ್ತಿ. ಡ್ರೈ ಫ್ರೂಟ್ಸು, ಹಣ್ಣು, ಊಟ. ಓ ಇದೇನಿದೆ ಇಲ್ಲಿ, ಚೆನ್ನಾಗಿ ಇಟ್ಕೊಂಡವ್ರು ಗುರು. ಕಿರಣ್ ಹಣ್ಣುಗಳು ಸೈಜ್ಗಳು ನೋಡ್ತಾ ಇದ್ದೆ ನೀನು ಹಂಗೆ. ಎಲ್ಲ ಡೆಸರ್ಟ್ ಹಣ್ಣುಗಳಲ್ವಾ? ಸೈಜ್ಗಳು ಮಾತ್ರ ಅಷ್ಟು ದೊಡ್ಡದಿದೆ. ಅದನ್ನೇ ಹೇಳಿದೆ, ಸೈಜ್ ನೋಡು, ಮಾವಿನ ಹಣ್ಣು ಸೈಜ್ ನೋಡು. 1.5 kg ಇಲ್ಲ ಮಾವಿನ ಹಣ್ಣು ಆ್ಯಕ್ಚುಲಿ ಅದು. ಇದೆ 1 kg 2 kg ಇದೆ ಮಾವಿನ ಹಣ್ಣು. ಓ ಏನು ಹಿಂಗೆ ಇಟ್ಬಿಟ್ಟಿದ್ರೆ ಫುಲ್ಲು. ಇದೇ ಥರ ಕೊಡ್ತೀವಿ ಊಟ ನಾವು ನಿಮಗೆ ಅಂತ. ಓ ಹಿಂಗೆ ಇದೇ ಥರ ಸರ್ವ್ ಮಾಡ್ತೀವಿ ಅಂತ. ಸಖತ್ತಾಗಿದೆ ಕಿರಣ. ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ಏನು ಡಿಸ್ಪ್ಲೇ ಮಾಡಿರ್ತೀವೋ ಅದೇ ಥರ ಕೊಡ್ತೀವಿ ಅಂತ. ಅದು ಒರಿಜಿನಲ್ ಡೂಪ್ಲಿಕೇಟಾ? ಒರಿಜಿನಲ್. ಇಲ್ಲಿ ಡೂಪ್ಲಿಕೇಟ್ ಎಲ್ಲ ಇರಲ್ಲ, ಅದಕ್ಕೆ ಅಪ್ಪೋರ್ಡ್ ಒರಿಜಿನಲ್. ಇಲ್ಲಿ ವೈಬ್ ನೋಡು ಕಿರಣ. ನಾರ್ಮಲ್ ಮಾರ್ಕೆಟ್ ಅಷ್ಟೇ ಅಲ್ಲ ನೋಡಲ್ಲಿ ವೈಬ್ ಸೆಟ್ ಮಾಡ್ತಿರೋದು ಎಷ್ಟು ಚೆನ್ನಾಗಿದೆ ವೈಬು. ಆರಾಮಾಗಿ ಹಾಡಾಡ್ಕೊಂಡು ಇಲ್ಲಿ ಬಂದು ಕುತ್ಕೊಂತೀನಿ ಊಟ ತಿನ್ನಿ ಅಂತ ಆರಾಮಾಗಿ ಕರೀತಾ ಇರೋದು. ಅಪ್ಪ ನನಗಿಂತ ಈ ಥರ ಲೋಕಲ್ ಮಾರ್ಕೆಟ್ ತಿರುಗಾಡೋದು ತುಂಬಾ ಇಷ್ಟ ಅಪ್ಪ. ಏನು ಮಧ್ಯಾಹ್ನನೇ ಬಿಯರ್ ಕುಡಿತಾವ್ರೆ? ಆಫೀಸ್ ಕೆಲ್ಸಕ್ಕೆ ಹೋಗಲ್ವಾ? ಓ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಲೈನು ಕುತ್ಕೊಂಡ್ಬಿಟ್ಟವ್ರೆ. ಇದು ಮೀಟ್ ಮಾರ್ಕೆಟ್ ಇಲ್ಲ ಅಂತ ಇಲ್ಲಿದೆ ಸ್ವಲ್ಪ, ಆದರೆ ಫ್ರೆಶ್ ಮೀಟ್ ಎಲ್ಲ ಇದು. ಸಲಾಮಿ ಥರ ಎಲ್ಲೆಲ್ಲಿಂದ ಕಟ್ ಮಾಡ್ಕೊಂಡು ತಗೊಂಬಂದು ಇಟ್ಕೊಂಡವ್ರೆ.
ಫುಲ್ ಡ್ರೈ ಫ್ರೂಟ್ಸು, ಇದೆಲ್ಲ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ ಅಂಗಡಿ. ಹಾಂ, ಡ್ರೈ ಫ್ರೂಟ್ಸ್ ಎಂದು ಸಿಕ್ಕಾಪಟ್ಟೆ ಚೀಪ್ ಆಗಿದೆ ಕಿರಣ. ಇದು ಬಂದು ವಾಲ್ನಟ್ ಬಂದು 100 ರೂಪಾಯಿ ಅಂತ ಕೆ ಜಿಗೆ, ಸಾರಿ ಗ್ರಾಮ್ಗೆ, 100 ಗ್ರಾಮ್ಗೆ. ಫ್ರೆಶ್ ಆಗಿದೆ ಮಾತ್ರ. ಇದು ಬರೀ ತಿನ್ನಕ್ಕೆ ಅಂತಲೇ ಇಲ್ಲ ಈ ಮಾರ್ಕೆಟು, ಅದು ಇದು ಮನೆಗೆ ಐಟಮ್ಸ್ ತೊಗೊಂಡೋಗಕ್ಕೂ ಬರ್ತಾರೆ. ಡ್ರೈ ಫ್ರೂಟ್ಸ್ ಎಲ್ಲ ಆಗಲಿ, ಕಾಜು ಆಗಲಿ, ಏನೇನೋ ರೋಸ್ಟೆಡ್ ಕಾಜು ಕಿರಣ. ಏನು ಪರವಾಗಿಲ್ಲ, 100 ಗ್ರಾಮ್ಗೆ 175 ರೂಪಾಯಿ. 175 ರೂಪಾಯಿ, ತುಂಬ ಕಮ್ಮಿ ಇದೆ ಆ್ಯಕ್ಚುಲಿ. ಇದು ಸಿ ಇದನ್ಸುತ್ತೆ ಕಿರಣ, ಫಿಶು, ಡ್ರೈ ಫಿಶು. ಹೌದಾ? ಹಾಂ, ಸ್ನ್ಯಾಕ್ ಥರ ಯೂಸ್ ಮಾಡ್ತಾರೆ ಅನ್ಸುತ್ತೆ ಅವರು, ಡ್ರೈ ಫಿಶು. ಎತ್ಕೊಂಡು ತಿನ್ನೊಂದು ನೋಡೋಣ. ಹೌದು, ಇದು ಡ್ರೈ ಫಿಶ್. ಇದು ಏನಿದು ಹಸುದು ಇದು ಅನ್ಸುತ್ತೆ, ಸಾಸೇಜಸ್. ಓ, ಯಾಕೆ ರೋಲಿಂಗ್ ಆಗಿಬಿಟ್ಬಿಟ್ಟವ್ರೆ, ಫ್ರೆಶ್ ಆಗಿದೆ ಅಂತನಾ? ಏನು Technique. ನೋಡು ಕಡೆ ಹಿಂದೆ ಎಲ್ಲ ಸಾಸೇಜ್ ಅಂಗಡಿ. ಅಲ್ಲ, ಹಿಂದೆ ನೋಡ್ತಾನೆ ಅಲ್ಲಿ. ಹಾಂ, ಫುಲ್ ಜೋಡಿಸ್ಬಿಟ್ಟವ್ರೆ. ನಮಸ್ತೆ. ಪರವಾಗಿಲ್ಲ, ನಮ್ಮ ದೇಶದವ್ರನ್ನ ಕಂಡುಹಿಡಿತಾರೆ, ಇಂಡಿಯನ್ಸ್ನ ಕಂಡುಹಿಡಿಯಲ್ಲ ಅಂದ್ಕೊಂಡಿದ್ದೆ ನಾನು. ನಮಸ್ತೆ ಅಂದ್ರಲ್ಲ, ಹಾಂ, ಅದೇ ಎಲ್ಲ ಥರ ನ್ಯಾಷನಾಲಿಟೀಸ್ ಇದಾರಲ್ಲ ಗೊತ್ತಾಗ್ಬಿಟ್ಟು. ನಮ್ಮ ಇಂಡಿಯನ್ಸ್ ಇರ್ಬೋದು ಇಲ್ಲಿ ಜಾಸ್ತಿ ಜನ. ಹೇಳಿ ಕೇಳಿ 7,000 ಕಿಲೋಮೀಟರ್ ಇದೆ ಬೀಚ್ ಇವ್ರಿಗೆ ಇಲ್ಲಿ ಅಲ್ವಾ? ಓಷನ್ ಕಮ್ಮಿ ಇಲ್ಲ, ಹೈಯೆಸ್ಟ್ ಇವ್ರಿಗೆ ಆ್ಯಕ್ಚುಲಿ ಆ್ಯಕ್ಚುಲಿ. ಇವ್ರಿಗೆ ಹೈಯೆಸ್ಟ್ ಬೀಚ್ ಕೋಸ್ಟು, ನಮ್ಮ ಕಡೆ ಕರಾವಳಿ ಜಾಗ ಅಂತಾರಲ್ಲ ಆ ಥರ ಬೀಚ್ ಲೈನು ತುಂಬ ದೊಡ್ಡದಿದೆ ಇವ್ರಿಗೆ. ಆ ಬೀಚ್ ಲೈನ್ ತುಂಬ ದೊಡ್ಡಿರೋದ್ರಿಂದ ಎಂತೆಂಥ ವೆರೈಟಿ ಆದ ಸೀ ಫುಡ್ಗಳು ಸಿಗ್ತವೆ ನೋಡಿ. ಪ್ರಾನ್ಸ್ ಅಂತೆ, ಡಿಫ್ರೆಂಟ್ ಮೀನುಗಳಂತೆ ಎಲ್ಲ ಸಿಗುತ್ತೆ. ಲಾಬ್ಸ್ಟರು. ಓ, ಲಾಬ್ಸ್ಟರು. ಆ್ಯಕ್ಚುಲಿ ಲಾಬ್ಸ್ಟರ್ ಇಲ್ಲಿ ತುಂಬ ತಿಂತಾರೆ. ಕಮ್ಮಿನ ಗುರು, ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಲಾಬ್ಸ್ಟರು. ತುಂಬ ದೊಡ್ಡದಿದೆ ಮಾರ್ಕೆಟು. ಓಹೋ, ಗಿಫ್ಟ್ ಕೊಡ್ತಾರಂತೆ ನೋಡ್ತೀನಿ ಅವನು. ಇಸ್ಕೋ. Que país? Índia. ಇಂಡಿಯಾ. Oh, seja bem-vindo. Lychee, ಓ, ಲಿಚಿ. Amazonas. ಓಕೆ, Amazon ಲಿಚಿ. ಒಬ್ರಿಗಾದೆ. ಅಮೆಝಾನ ಲಿಚಿ. Amazonas lychee. ದಿಸ್ ಇಸ್ ಆಲ್ ಅಮೆಝಾನ. No. Bahia, Mango Bahia. Bahia. Amazonas, sapoti, como sapote. ಓಕೆ. Amazonas, esse aqui Pernambuco, kiwi banana, toranja como toronja e gomas brasileiras. E guanábana chirimoia do Chile. Brasil. ಹಾಂ, ಫ್ರಮ್ ಚಿಲ್ಲಿ. Também muito Chile. Ó, ಸಕ್ಕತ್ತಾಗಿದೆ ಆ್ಯಕ್ಚುಲಿ ಲೀಚಿ. ನಾವೇನು ಲೀಚಿ ತಿಂತೀವಿ, ಸಕ್ಕತ್ತಾಗಿದೆ. ಈ ಥರ ಲೀಚಿ ತಿಂದಿಲ್ಲ ನಾವು. ಖುಷಿಯಾಗಿ ಫ್ರೂಟ್ ಕೊಡ್ತಾರೆ, ಖುಷಿಯಾಗಿ ಹಣ್ಣು ತಿನ್ನೋಣ. ಇದು ಹುಳಿ ಇದೆ. chirimoia servimos com limão siciliano. ಏನೋ ಮಾಡ್ತಾವಣ್ಣ. ಸೀತಾಪತ್ಲೆ ಹಣ್ಣು, ಅದಕ್ಕೆ ನಿಂಬೆಹಣ್ಣು ನಿಂಬೆಹಣ್ಣು ಹಾಕಿ ಹಾಕ್ಬಿಟ್ಟು ಕೊಡ್ತಾವ್ರೆ. ಇದೊಂದು ಕಾಂಬಿನೇಷನ್ ಇದೆ ಗುರು. ನನ್ನ ಫೇವ್ರೆಟ್ ಹಣ್ಣಿದು ಸೀತಾಪತ್ಲೆ ಹಣ್ಣು ಆ್ಯಕ್ಚುಲಿ. Nossa, tio. ಏನು ಗೊತ್ತಾ, ಊಟ ಮಾಡೋಕ್ಕಿಂತ ಹಣ್ಣುಗಳು ತಿನ್ಕೊಡೋ ಸಕ್ಕತ್ತಾಗಿರುತ್ತೆ ಮಾತ್ರ. ಸಖತ್ ಖುಷಿ ಆಯ್ತು ಆ್ಯಕ್ಚುಲಿ ಹಣ್ಣು. ಅಣ್ಣ ಸಾಕು, ಊಟ ಎಲ್ಲ ಮುಗಿಸ್ತಾ ಇದ್ದಾರೆ ನನಗೆ. Mango Bahia. ನಾಲ್ಕು ಐದು ಹಣ್ಣು ಕೊಟ್ಟವ್ರು ಗುರು. Tá fumando aí, tá forte. ಕಿರಣಂಗೆ ಮ್ಯಾಂಗೋ ತಿನ್ಸ್ಬಿಟ್ರೆ ಇಲ್ಲೇ ಇದ್ಬಿಡ್ತಾನೆ ಇವತ್ತು ಆ್ಯಕ್ಚುಲಿ. ಸ್ವಲ್ಪ ದುಡ್ಡು ಕೊಡಮ್ಮ ಪಾಪ, ಅಷ್ಟೊಂದು ಹಸ್ಬಿಟ್ರು ಫ್ರೀಯಾಗಿ ತಿನ್ಕೊಂಡು ಹೋಗೋದು ಬೇಡ. Este é kiwi. ಫುಲ್ ನೋ ಫುಲ್ ಕಿವಿ ಬನಾನಾ. Kiwi banana. ಏಯ್, ಕಿವಿ ಮತ್ತೆ ಬನಾನಾ ಹೈಬ್ರಿಡ್ ಅನ್ಸುತ್ತೆ ಇದು. ನೋಡಿ ಫ್ರೂಟ್ ಹೆಂಗಿದೆ, ಕಿವಿ ಮತ್ತೆ ಬನಾನಾ ಅಂತೆ. E esse é chu. ಇಟ್ಸ್ ಗುಡ್. ದಿನ ಬರ್ಬಿಡ ಬೆಳಗ್ಗೆ ಎದ್ಬಿಟ್ಟು ಹಣ್ಣು ತಿನ್ನಕ್ಕೆ. ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ಆಮೇಲೆ ಏನು ಈ ಹುಡುಗಿ ದಿನ ಪತ್ತೇಳೆ ಅಂತ ಕೊಡೋದೇ ಇಲ್ಲ. Finish. ಫಿನಿಶ್. Together. Dates is strawberry. ಇಸ್ಕೋ ನೀನು. ಯು ಗೇವ್ ಮೈ ಸ್ಟಮಕ್ ಫುಲ್. Tá. ಒಬ್ರಿಗದೆ. Tá bem? ಓಕೆ. Como sapoti. ಸಪೋಟ. Sim, este pode comer. Não? ಓ, ಸಪೋಟ ಅಂದರೆ ಇಷ್ಟು ಚೆನ್ನಾಗಿರುತ್ತೆ. Pode comer a casca. ಐ ಆಮ್ ಗುಡ್. Tudo. ಕೊಡಮ್ಮ. ಥ್ಯಾಂಕ್ ಯು, ಮುಚೋ ಗ್ರಾಸಿಯಾಸೋ ಚಿನೋ.
Thank you. ಥ್ಯಾಂಕ್ ಯು ಬಾಯ್. ಅವ್ರು ಬಲವಂತ ಮಾಡಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ತುಂಬ ಹರಾಸ್ ಮಾಡ್ತಾರೆ ತಗೊಳ್ಳಿ ಅಂತ. ಏನು ಗೊತ್ತಾ, ನಾವು ದುಡ್ಡು ಕೊಡಬೇಕು, ಇಷ್ಟೊತ್ತಕ ತಿನ್ಬಿಟ್ಟು ಹೋದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ತಾನೆ. ಒಬ್ರಿಗೆ ಅದು Thank you. ಬಾಯ್. ನಾನೇನು ನೋಡ್ತಿದ್ದೆ ಅಂದ್ರೆ ಕಿರಣ, ಕಾಫಿ ಅಂತೂ ಎಷ್ಟು ಚೀಪ್ ಆಗಿದೆ. ಅಂದ್ರೆ ಅಷ್ಟು ಬೆಳಿತಾರಲ್ಲ ಕಾಫಿ ಬೀನ್ಸ್ ಅವರಲ್ಲಿ, ಅಲ್ಲಿ ನೋಡಿ ಇಟ್ಟಿದ್ದಾರೆ ನೋಡಲ್ಲಿ. ಕಾಫಿ ಮಾಡ್ಕೊಡ್ತಾರಾ? ಹಾ, ಹೆಚ್ಚು ಕಮ್ಮಿ 25 ಎಷ್ಟು ಹೇಳು? 25 ಅಂದರೆ 450 ರೂಪಾಯಿ. 400 ರೂಪಾಯಿಗೆ ಫುಲ್ಲು ಸಖತ್ತಾಗಿರೋ ಕೆಫೆ. ಸಖತ್ ಇಲ್ಲೇ ರೋಸ್ಟ್ ಮಾಡ್ಕೊಡ್ತಾ ಇದಾರೆ. ಓಹೋ, ಫ್ರೆಶ್ ಬೀನ್ಸಲ್ಲಿ ರೋಸ್ಟ್ ಮಾಡ್ಬಿಟ್ಟು ಇಲ್ಲೇ ಕೊಡೋದು. ಬ್ರೆಜಿಲಲ್ಲಿ ನಂಬರ್ 1 ಆ್ಯಕ್ಚುಲಿ ಕಾಫಿ ಪ್ಲಾಂಟೇಶನ್ ಮಾಡೋದ್ರಲ್ಲಿ. ಸೊ ಇಡೀ ಪ್ರಪಂಚಕ್ಕೆ ಸಾಗಾಣಿಕೆ ಮಾಡ್ತಾರೆ. ಸೊ ಇಲ್ಲಿ ಕಾಫಿ ಬಂದರೆ ಕಾಫಿ ಕುಡಿಬೇಕು, ಮತ್ತು ಕಾಫಿ ಬೀನ್ಸ್ ತಗೊಂಡು ಹೋಗ್ಬೇಕು, ಮಿಸ್ ಮಾತ್ರ ಮಾಡಬಾರ್ದು. ಥ್ಯಾಂಕ್ ಯು. They like the fruit for Brazil. Fruit already ate there. I had so many fruits there already. Okay. Thank you. Obrigado. ಸ್ಮೆಲ್ ನೋಡಿ ಇದು. ಸ್ಮೆಲ್ ಮಾತ್ರ ಸಖತ್ತಾಗಿದೆ. ಸಖತ್ ನೋಡಿದೆ, ಆಗಲೇ ನೋಡಿದೆ ನಾನು. ಚೆನ್ನಾಗಿದೆಯಾ ಕಾಫಿ ಸ್ಮೆಲ್ಲು? ಸೂಪರ್ ರೋಸ್ಟೆಡ್ ಕಾಫಿ ಸ್ಮೆಲ್ಲು ಸಖತ್ತಾಗಿದೆ. ಹನ್ನೊಂದು ಅಂಗಡಿ. ನಾ ಮೊದಲೇ ಕಾಫಿ ಲವರ್ಸು. ಇಡೀ ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ದೇಶ ಬಂದ್ಬಿಟ್ಟು ಬ್ರೆಜಿಲು. ಇಲ್ಲಿ ನೀವು ಡೆಸರ್ಟ್ ನೋಡ್ಬೋದು, ಸ್ನೋ ನೋಡ್ಬೋದು, ಅಮೆಝಾನ್ ರೈನ್ ಫಾರೆಸ್ಟ್ ನೋಡ್ಬೋದು. 60% ಬ್ರೆಜಿಲ್ನ ಅಮೆಝಾನ್ ರೈನ್ ಫಾರೆಸ್ಟೇ ಕವರ್ ಆಗಿದೆ. ಸೊ ಕಾಫಿ ಬಂದ್ಬಿಟ್ಟು ಪ್ರಪಂಚದಲ್ಲೇ ನಂಬರ್ 1 ಪ್ರೊಡ್ಯೂಸರ್ಸ್ ಆಫ್ ಕಾಫಿ ಇವರು. ಅಷ್ಟು ವೆರೈಟಿ ಆಗಿರೋ ಕಾಫಿ ಬೆಳೀತಾರೆ ಇವರಿಲ್ಲಿ. ಚೆನ್ನಾಗಿದೆ ಗುರು ಮಾತ್ರ ಮಾರ್ಕೆಟ್. ಮಿಕ್ಸೆಡ್ ಕಿರಣ. ಮಾರ್ಕೆಟ್ ಇದೆ, ಊಟ ರೆಸ್ಟೋರೆಂಟ್ಸ್ಗಳಿದ್ದಾವೆ, ಮಾಂಸ ಅಂಗಡಿಗಳಿದ್ದಾವೆ, ಕ್ಲೀನಾಗಿದ್ದಾವೆ, ವಾಸನೆ ಬರ್ತಾ ಇಲ್ಲ. ಮಧ್ಯದಲ್ಲಿ ರೆಸ್ಟೋರೆಂಟ್ಗಳು, ಸೈಡ್ಗಳಲ್ಲಿ ಡ್ರೈ ಫ್ರೂಟ್ ಅಂಗಡಿಗಳು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಕೆಟ್ನ. ಆದರೆ ಸ್ಮೆಲ್ಲು ಚೆನ್ನಾಗಿದೆ, ವಾಸನೆ. ಡ್ರೈ ಫ್ರೂಟ್ಸ್ ಸ್ಮೆಲ್ ಸಖತ್ತಾಗಿದೆ. ಚೀಸು ಮತ್ತು ಹಣ್ಣುಗಳದು. ಆ್ಯಕ್ಚುಲಿ ಫಿಶ್. ಹೌದಾ? ಡ್ರೈ ಫಿಶ್ ಓಕೆ. ಟು ಈಟ್. ಚಿನ್ನ ಅದೊಂಚೂರು ಓ, ನಂಗೆ ಫಿಶ್ ಬೇಡಪ್ಪ. ದಿಸ್ ಒನ್ ಲೈಕ್ ದಿಸ್ Fish. ಹಾಂ. ಈಟ್. ತಿನ್ಬೋದಾ? ಸಾಲ್. ಓಕೆ. ಗುಡ್. ಯಾ, obrigado. It's okay. ಡ್ರೈ ಫ್ರೂಟ್ಸ್ ಅಂಗಡಿ ಅಂತೆ. ಸೂಪರ್. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟವ್ರೆ, ಬನ್ನಿರಿ ಊಟ ಮಾಡಿರಿ ಅಂತ. ಸ್ಕೂಲ್ ಟ್ರಿಪ್ಪು ಬನ್ನಿರಿ ಆರಾಮಾಗಿ ತಿನ್ನಿರಿ ಅಂತ. ಏನಿಲ್ಲ. ಬೂಂದಿಯಾ. ಬೋಂದಿಯಾ. ವೆಲ್ಕಮ್ ಟು ರಾ ಬ್ರೆಜಿಲ್. ಹೆಂಗಿದೆ ಚಿನ್ನ ರಾ ಬ್ರೆಜಿಲ್ಲು? ಕಸತ ತೋರಿಸ್ಬಿಟ್ರೆ ರಾ ಬ್ರೆಜಿಲ್ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಫುಟ್ಬಾಲ್ಗೆ ಯಾವ ರೋಡಿಗೆ ಬಂದಿದ್ರು ಚಿನ್ನು? ಈ ರೋಡಲ್ಲ ಚಿನ್ನು, ಅದು ಆ ರೋಡ್ ಮೈನ್ ರೋಡ್ ಅನ್ಸುತ್ತೆ. ಓಕೆ, ಯಾವುದೋ ಒಂದು ರೋಡ್ ಗುರು. ಮಳೆ ಬರ್ತಿದೆ, ಗಲೀಜಿಲ್ಲ ಅನ್ಸುತ್ತೆ ಕಣ. ದಿನ ಇರೋದೇ ಹೆಂಗೆ ಅನ್ಸ್ತಾ ಇಲ್ಲೆಲ್ಲ. ದಿನ ಇರೋದಕ್ಕೆ ಮಳೆ ಬರ್ತಿರೋದು ಕಮ್ಮಿ ಜನ ಅವರೇ. ಮಳೆ ಬಂದಿಲ್ಲ ಅಂದರೆ ಕಾಲಿಡಕ್ಕೆ ಆಗ್ತಿರಲ್ಲ, ಅಷ್ಟು ಜನ ಇರೋರು ಇಲ್ಲಿ. ಅದೇನು ಗೊತ್ತಾ ಕಣ, ವ್ಯಾಪಾರ ಮಾಡ್ಕೊಂಡವರು ಶಾಪಿಂಗ್ ಮಾಡೋ ಆರಾಮಾಗಿ ಮಾಡ್ತಾರೆ. ನೋಡಿ, ಈ ಥರ ಅಂಗಡಿಗಳಿದಾವಲ್ಲ, ಒಳಗಡೆ ಹೋಗ್ತಾ ಬೇಜಾನ್ ಅಂಗಡಿಗಳಿರ್ತವೆ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಂದ ಹಿಡಿದು, ಒಂದು ಪ್ಲಗ್ ಇಂದ ಹಿಡಿದು ಎಲ್ಲ ಚೈನಾ ಇಂಪೋರ್ಟ್ ಫುಲ್ಲು. ಚಿಕ್ಕ ಪುಟ್ಟ ಅಂಗಡಿಗಳಿಂದ ಎಲ್ಲ ಥರ ಅಂಗಡಿಗಳು ಸಿಗ್ತವೆ ನಮಗಿಲ್ಲಿ. ಯಾರು ಏನೇನು ಮಾಡ್ತಾವ್ರೋ, ಮಾರ್ಕೋತಾವ್ರೋ, ಬಿಸ್ನೆಸ್ ಮಾಡ್ತಾವ್ರೋ, ಅವ್ರವ್ರ ಜೀವನ ಕಟ್ಕೊಂಡವ್ರೆ. ಹೆವಿಯಾಗಿ ನಡೀತಾ ಐತೆ ಇಲ್ಲೆಲ್ಲ. ಇವರೆಲ್ಲ ಸಾಗಣೆ ಮಾಡೋರು ಐಟಮ್ಗಳ್ನ. ಮೊಬೈಲ್ ಅಂಗಡಿಗಳಿಂದ ಹಿಡ್ದು, ಚಿಕ್ಕ ಪುಟ್ಟ ಅಂಗಡಿಗಳಿಂದ ಹಿಡ್ದು ಎಲ್ಲ ಥರ ಅವೆ. ಮೇಲ್ಗಡೆ ಬಿಲ್ಡಿಂಗ್ಗಳು ನೋಡಿ, ಅದರಿಂದನೇ ನೋಡ್ತಾ ಇರೋದು ಮೇನ್ ರೋಡ್ ಅದು. ನಾವೀಗ ಏನು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಈ ಏರಿಯಾ ಬಂದ್ಬಿಟ್ಟು ಆ್ಯಕ್ಚುಲಿ ಆಗಿದೆ ಲೆಬನೀಸಿಂದ. 1980s ಏನಾಗುತ್ತೆ, ಓಟೋಮನ್ ರೂಲ್ ಇರುತ್ತೆ. ಓಟೋಮನ್ಸಿಂದ ಅವಾಗ ಏನಾಗುತ್ತೆ, ಲೆಬನೀಸ್ ಅವರು ಎಸ್ಕೇಪ್ ಆಗ್ತಾರೆ. ಯಾಕಂದರೆ ಅವ್ರಿಗೆ ದುಡ್ಡಿರಲ್ಲ, ಊಟ ಮಾಡೋಕ್ಕಿರಲ್ಲ. ಬ್ರೆಜಿಲು ಇವಾಗ ನಾವೇನು ಅಮೇರಿಕನ್ ಡ್ರೀಮ್ಸ್ ಅಂತ ಹೇಳ್ತಾರಲ್ಲ, ಬ್ರೆಜಿಲು ಅವಾಗ ಆ ಥರ ಆಗಿತ್ತು. ಎಲ್ಲ ಕಡೆಯಿಂದ ಬ್ರೆಜಿಲಿಗೆ ಬರ್ತಾಯಿದ್ರು. ಯಾಕೆ ಹೇಳಿ, ಕಾಫಿಯಿಂದ. ಕಾಫಿ ಪ್ಲಾಂಟೇಶನ್ಗೆ ಜನ ಬೇಕಾಗಿರ್ತಾರೆ. ಸೊ ಎಲ್ಲ ಕಡೆಯಿಂದ ಬಂದು ಜನ ಸೆಟ್ಲ್ ಆಗ್ತಾರೆ. ಈ ನೈಬರ್ಹುಡ್ ಸೆಟ್ಲ್ ಆಗಿರೋರು ಲೆಬನೀಸ್ ಅವರು. ಈ ಲೆಬನೀಸ್ ಅವ್ರು ಹೆಂಗೆ ಅಂದರೆ, ನಮ್ಮ ಕಡೆ ಗುಜರಾತಿಗಳು ಇಲ್ವಾ, ಎಕ್ಸಾಕ್ಟ್ಲಿ ಹಂಗೆ ಆ ಗುಜರಾತಿಗಳು ಹೆಂಗೆ ವ್ಯಾಪಾರ ಮಾಡ್ತಾರೋ ಬಿಸ್ನೆಸ್ಸು, ಆ ಥರ ಲೆಬನೀಸ್ ಜನ ಬಿಸ್ನೆಸ್ಗೆ ತುಂಬ ಫೇಮಸ್ಸು. ಎಲ್ಲ ಥರ ಬಿಸ್ನೆಸ್ಸು ಇಲ್ಲಿ ಕಟ್ಕೊಂಡವ್ರೆ. ಇವಾಗ ಫುಲ್ಲು ಲೋಕಲ್ ಬ್ರೆಜಿಲಿಯನ್ಸು, ಲೆಬನೀಸು, ಎಲ್ಲ ದೇಶದವರು ಇಲ್ಲಿ ಮಿಂಗಲ್ ಆಗ್ಬಿಟ್ಟು, ಕ್ರಾಸ್ ಬ್ರೀಡ್ ಆಗ್ಬಿಟ್ಟು, ಯಾರು ಏನೇನು ಅಂತಲೂ ಗೊತ್ತಾಗಲ್ಲ. ಹಂಗಾಗ್ಬಿಟ್ಟಿದೆ ಇವಾಗ ಈ ಜಾಗ. ಇಲ್ಲಿ ಲೋಕಲ್ ಜನ ನೋಡಬೇಕು ಅಂದರೆ ನಾವು ಈ ಮಾರ್ಕೆಟಿಗೆ ಬರಬೇಕು. 20 ಕೋಟಿ ಜನದಲ್ಲಿ 4 ಲಕ್ಷ ಜನ ಇಲ್ಲೇ ಅವರೇ. ಇನ್ನು ಲೆಕ್ಕ ಹಾಕ್ಕೊಳ್ಳಿ, ಇನ್ನೂ ಎಷ್ಟೇ ಜನ ಈ ಥರ
ಇಡೀ ಸೋಪಾಲಾಗೆ ಅತಿ ದೊಡ್ಡ ಮಾರ್ಕೆಟ್ ಇದು ಬಂದು ಈ ಮಾರ್ಕೆಟೇ ಲೆಬನೀಸ್ ಮಾರ್ಕೆಟ್. ಸೋಪಾಲ ಅಲ್ಲ, ಇಡೀ ಬ್ರೆಜಿಲ್ಗೆನೆ ಆಕ್ಚುಲಿ ದೊಡ್ಡ ಮಾರ್ಕೆಟ್. ಯೂಟ್ಯೂಬ್ ಯುವರ್ ನಾಮ್ ರೋ ನಾಮ್ ನೇಮ್ ಡೇವಿಸ್. My name is Davis. ಯುವರ್ ನೇಮ್ My name is Henrique. ಇನ್ ಯು ಲವ್ ಫುಟ್ಬಾಲ್, Futebol, ಸಾಕರ್. soccer. Jogador futebol. Nós somos jogador caro. I love marihuana. ಮಾರುಜನ ಒಬ್ರಿಗಾದು ಬಾಯ್. ಭಾರಿ ಜನ ಇಷ್ಟಪಡ್ತಾರೆ ಅಂತವ್ರು. ಅಯ್ಯೋ ಕತೆ ಜನಗಳದು. ನಮ್ಮ ಚಾನೆಲ್ ಓಕೆ. Ó, escrever. ಯಾ Escrito. Que dia vai postar? Esse? ಯಾ ಯಾ Yeah. Posta. ನೆಕ್ಸ್ಟ್ 2 days posta. tá bom. ಯಾ Tchau. obrigado. ಚಾವ್. posta. ಪೋರ್ಚುಗೀಸಲ್ಲಿ ಮಾತಾಡ್ಕೊಂಡು ಯಾವಾಗ ಪೋಸ್ಟ್ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳ್ಕೊಂಡೋದ್ರು. ಅದಕ್ಕೆ ನಾ ಬುರ್ಜ್ ಖಲೀಫಾ ಕರ್ಕೊಂಬಂದಲ್ಲೋ. ಏನು ಚಿನ್ನ ಹಿಂಗೆ ಕಿರ್ಚ್ಕೋತಾವ್ರು ಇಲ್ಲಿ ಮಾಡ್ತಾ ಇರೋದು ಎಲ್ಲರೂ ಮಾಡ್ತಾರಲ್ಲ, ಇದು ಕಾಂಪಿಟೇಷನ್ ಜಾಸ್ತಿ ಅಲ್ವಾ. ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಾ. ಅಣ್ಣ ಇಲ್ಲಿ ಮೈಕ್ ಹಾಕೊಂಡು ಹೊರಗಡೆ ಬಂದ್ಬಿಟ್ಟವನೆ ಟೀ ಶರ್ಟ್ ಮಾರಕ್ಕೆ. ಮಾಡ್ಲೇಬೇಕು ಪಾಪ, ಹಾಂ ಮಾಡ್ಲೇಬೇಕು, ಏನೇನು ಮಾಡೋಕ್ಕಾಗಲ್ಲ. Dois pares de tênis por 160. ಸ್ಪ್ಯಾನಿಷ್ ಕೊಲಂಬಿಯನ್ ಚಿನ್ನು. ನೀನು ಅವ್ರ ಜೊತೆ ಸೇರ್ಕೊಂಡು ಅವ್ರ ಥರನೇ ಕಿರ್ಚ್ತಾ ಇದೀಯಾ. ಸ್ಪ್ಯಾನಿಸಿಯೋ ಐನ್ ಮಾಲೆ ಸ್ಪ್ಯಾನಿಸಿಯೋ ಏನೋ ನಾವು ಮರದ ಜೊತೆ ಸೇರ್ಕೊಂಡು. ಇವತ್ತು ಮಳೆ ಬರ್ದಿದ್ರೆ ನಡೆಯಕ್ಕಾಗ್ತಿದೆ ಕಿರಣ. ಇಮ್ಯಾಜಿನ್ ಮಾಡ್ಕೊ, ಕಾಲಿ ಕಕ್ಕ ಜಾಗ ಇರ್ತಿರಲ್ಲ ಅಂತ ಇಲ್ಲಿ. ಯಪ್ಪ ಏನು ಅಷ್ಟೊಂದು ತಗೊಂಡೋಗ್ತಾರ ಜನ ಇಲ್ಲಿಂದ. ಏನೋ ಗೊತ್ತಿಲ್ಲ ಗುರು. 4 ಲಕ್ಷ ಜನಕ್ಕೂ ಕೇಟ್ರ್ ಮಾಡಕ್ ಆಗ್ಬೇಕಲ್ಲ. ಒಳಗಡೆ ಹೋಗ್ತಾನೆ ಇರ್ಬೋದು. 4 ಲಕ್ಷ ಜನಕ್ಕೂ ಕೇಟರ್ ಮಾಡ್ಬೇಕಲ್ಲ ಇಲ್ಲಿ. ಇಷ್ಟ ಬಂದಂಗೆ ಟಿ ಶರ್ಟ್ ತಗೋಬೇಕಣ್ಣ, ಬ್ರೆಜಿಲ್ ಅಂತ. ಬ್ರೆಜಿಲ್ ಟಿ ಶರ್ಟಾ? ಫುಟ್ಬಾಲ್ ಟಿ ಶರ್ಟ್ ತಗೊಬೇಕು. ಚೆನ್ನಾಗಿರ್ತದೆ, ತಗೊಳ್ಲೇಬೇಕು ಆಕ್ಚುಲಿ. ಐ ಆಲ್ರೆಡಿ ಹ್ಯಾಡ್ Present, it's mango. I'm from Brazil, Amazonas fruit. ಅಮೆಜಾನಿಯಾ. See? ಓಕೆ. ಬಟ್ ಏನ್ ಗುರು, ಬರೀ ಫ್ರೂಟ್ ತಿನ್ಸಿದ್ರೆ ಹೊಟ್ಟೆ ತುಂಬಿಸ್ಬಿಡ್ತಾರೆ ಎಲ್ಲರೂ ನಮ್ಗೆ ಇವತ್ತು. ಕಿರಣಂಗೆ ಮ್ಯಾಂಗೋ ಅಭಿರ ಇಷ್ಟ, ನಾ ಕರ್ತವ್ಯ ಬಂದ್ಬಿಟ್ಟ ಕಿರಣ. ಅಮೆಜಾನಿಯಾ ಮ್ಯಾಂಗೋ. You like? Oh, it's very tasty, very sweet. Excuse me. Oh, my friend. Excuse me. Thank you. No, my friend. ಥ್ಯಾಂಕ್ ಯು. Thank you. You speak good English actually. See. You are from Brazil? Yes. Okay. Oh, Nice. Datlis. Because it's strawberry. ಡ್ರೈ ಫ್ರೂಟ್ ಒಳಗೆ ಸ್ಟ್ರಾಬೆರಿ ಹಾಕೋದು ಇದು ಫೇಮಸ್ ಚಿನ್ನು. ಮ್ಯಾಂಗೋ ಅಷ್ಟೊಂದು ಚೆನ್ನಾಗಿಲ್ಲ. Oh my God. Thank you. ಬಟ್ mucho gracias. How is the business here? How is the business? Good business? Yes. Good business. Okay. We from India coming to Brazil to see Brazil. Welcome. Thank you. Very beautiful country, very beautiful people. Thank you very much. Okay. ನೋಡಪ್ಪ, ಬ್ರೆಜಿಲ್ಗೆ ಬಂದರೆ ಬನ್ನಿ, ಇದಕ್ಕೆ ಸಖತ್ತಾಗಿದ್ದಾರೆ ಮಾತ್ರ. ಒಳ್ಳೊಳ್ಳೆ. ಇಂಪೋರ್ಟ್. Manual. Okay. Big shop. Yeah, very big shop. Yeah. Thank you very ದೊಡ್ಡ much. shop ಹೆಚ್ಚು ನಿಮ್ದು. Very nice. Yeah. ದೊಡ್ಡ ಅಂಗಡಿ ಇಟ್ಕೊಂಡವ್ರೆ. What is that? Papaya? It's cupuaçu. It's cupuaçu. Cupuaçu. It's cacao. Cacao. Chocolate. Chocolate. Okay. From Amazonia. Amazonia. Bahia. Brasil. Bahia, Brazil. Da Amazonas. ಇದು ಅಮೆಝಾನ್ Okay. ಇಂದ I'm seeing ಬಂದಿರೋದಂತೆ. first time this one. ಇದು ಕೊಕ್ಕೋ ಅಂತೆ ಗುರು. ಆಕ್ಚುಲಿ ಕೋಕೋ ಅಂತ. ಆಕ್ಚುಲಿ ನಾವು ನೋಡಿರೋಂಥ ಕೋಕೋ ಥರ ಇಲ್ಲ, ಇದೊಂದು ಡಿಫ್ರೆಂಟ್ ಆಗಿದೆ. ಸ್ಮೆಲ್ಲೇನು ಬರ್ತಾ ಇಲ್ಲ. ಆಕ್ಚುಲಿ ಓಪನ್ ಮಾಡಬೇಕು ಇದು ಕೋಕೋನ. ಆಕ್ಚುಲಿ ಅದು ಬಂದು ಕೋಕೋ. ಇದು ಬಂದ್ಬಿಟ್ಟು ಬೈಯ ಕೊಕ್ಕೋ. ಇದು ಬಂದು ನಾವು ನೋಡ್ತೀವಲ್ಲ ಅಮೆಝಾನ್ ತೋರಿಸ್ತೀವಿ ಎಷ್ಟೊಂದು ನಿಮಗೆ, ಅದು ನಾರ್ಮಲ್ ಕೋಕೋ. ಸಖತ್ತಾಗಿರ್ತಾ ಇವರು ಅಮೆಝಾನ್ ಅವರು. ಹೇಳಿ 60% ಅಮೆಝಾನ್ ಕವರ್ ಆಗಿದೆ ಬ್ರೆಜಿಲಲ್ಲಿ. ಇವ್ರಿಗೆ ಫ್ರೂಟ್ಸ್ಗೆ ಇದು ಬರನೇ ಇಲ್ಲ ಆ್ಯಕ್ಚುಲಿ. ಸ್ವರ್ಗ ಇದು ಆ್ಯಕ್ಚುಲಿ. ಬಟ್ ಟೇಸ್ಟ್ ಕೂಡ ಹಾಗೆ ಇದ್ದಾವೆ. ಥ್ಯಾಂಕ್ ಯು. ಚೆನ್ನಾಗಿದೆ ಗುರು ಒಂಥರ. ಇದೆಲ್ಲ ಇಲ್ಲಿ ಡ್ರೈ ಫ್ರೂಟ್ಸು, ಕೇಕ್ಸು. Dragon fruit. ಡ್ರ್ಯಾಗನ್ ಫ್ರೂಟ್. ಇದು ಡೆಸರ್ಟ್ ಫ್ರೂಟಾ? ಡ್ರ್ಯಾಗನ್ ಫ್ರೂಟ್. ಡ್ರ್ಯಾಗನ್ ಅಮೆಝಾನ್ ಇದು. ಯು ಲೈಕ್
fruit or meat more? Fruits or meat? But I'm from Colombia. Oh, this is from Colombia. Ah, okay. Oh, ಇವ್ರು ಬರೀ ಒಂದೇ ದೇಶದ ಮಾರ್ತಾ ಇಲ್ಲ, ಎಲ್ಲಾ ದೇಶದ ಫ್ರೂಟ್ಸ್ ಕೂಡ ಮಾರ್ತಾ ಇದಾರೆ. It's passion fruits. I'm from Colombia. But okay. No. ಹಂಗೆ ಕೈಯಲ್ಲೇ ಹೊಡೆದ್ಬಿಟ್ಟ ಚಿನ್ನು. ಅಪ್ಪ ಸಕ್ಕತ್ ಹೊಡೆದ್ರು. But this is really good. This is really sweet, yeah. ಕಿರಣ ಯಾಕೆ ಇಷ್ಟೊತ್ತು ತಿಂತಾ ಇದೆ ನೀನು? ಅವ್ನು ಕೊಡ್ತಾವನೆ, ನಾನು ತಿಂತಾ ಇದ್ದೀನಿ. ನಾನು ಎಲ್ಲ ಕಡೆ ಬೇರೆ ಬೇರೆ ತಿಂತಾ ಇದ್ದೆ, ಇಲ್ಲಿ ಹಣ್ಣುಗಳಲ್ಲಿ ನಾನು ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಅದು ಖುಷಿ ಆಗ್ತಾ ಇದೆ ನನಗೆ. ಕೈ ತೊಳ್ಕೊಂಡು ಹೋಗಿರ್ತಾರೆ ಪಾಪ. ನಾವು ಅನ್ಕೋತೀವಿ ಜನನ ದೇಶದಲ್ಲಿಯೋ ತುಂಬ ಬ್ರೆಸಿಲಿಯನ್ಸ್ ಅಂದರೆ ಹಂಗೆ ಬ್ರೆಸಿಲಿಯನ್ಸ್ ಅಂದರೆ ಆಬ್ವಿಯಸ್ ಇದ್ದೇ ಇರ್ತಾರೆ. ನಾವು ಹಿಂಗೆ ಜನನ ಟ್ರೀಟ್ ಮಾಡ್ತೀವಿ, ಅವ್ರು ನಮ್ಮನ್ನ ಹಂಗೆ ಟ್ರೀಟ್ ಮಾಡ್ತಾರೆ. ನಾವು ಇವಾಗ ಮುಖ ಸಂಡಿಸ್ಕೊಂಡು ಹೋಗಿ ಅವ್ರು ಎಲ್ಲಿ ಮಾತಾಡ್ಸಿದ್ರು ಬಂದು ನಮ್ಮನ್ನ ನಗ್ನಗ್ತಾ ಇಷ್ಟು ಫ್ರೂಟ್ಸ್ ಕೊಟ್ಟು ಕೈ ತೊಳ್ಕೊಂಡು ಹೋಗಿ ಆರಾಮಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಜನ ತುಂಬ ಒಳ್ಳೆಯವರಪ್ಪ, ಯಾವುದೇ ದೇಶಕ್ಕೆ ಹೋದ್ರು ಕೂಡ. ಏನು ಮನ ಸಾಕಾಯ್ತು ಗುರು, ನಿಜ ಊಟ ಮಾಡ್ಬೇಕಂತ ಹೊಟ್ಟೆ ಹಸ್ಕೊಂಬಂದ್ವಿ. ನಿಜ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬ ತಿಂದ್ವಿ ಇವಾಗ. ಅದನ್ನು ಇನ್ನೊಂದ್ಸತಿ ಹೇಳ್ಬೇಕು ಅಂದರೆ ಜನ ನಾವು ಅನ್ಕೋತೀವಿ ಬ್ರೆಸಿಲಿಯನ್ಸ್ ಅಂದರೆ ಕಳ್ಳರು ಕಾಕರು ಅಂತ ಹೇಳ್ತೀವಿ. ಇದ್ದಾರೆ ಜನ, ಅಂಥವ್ರು ಇದ್ದಾರೆ, ಒಳ್ಳೆ ಜನ ಕೂಡ ಇದ್ದಾರೆ. ನಾವು ನೋಡಿದ್ವಲ್ಲ ಈಗ ಎಷ್ಟು ಫ್ರೂಟ್ ಅಂಗಡಿ, ಏನೇನು ತಿನ್ನೋಕ್ಕೆ. ಆ್ಯಕ್ಚುಲಿ ನಾವಿಲ್ಲಿ ಊಟ ತಿನ್ನಬೇಕು ಅಂತ ಬಂದಿದ್ದು, ಹೊಟ್ಟೆ ಹಸಿತಲ್ಲ ಇವಾಗ. ಫ್ರೂಟ್ಗಳು ಕೊಟ್ಟಿನೇ ಹೊಟ್ಟೆ ತುಂಬಿಸಾಕ್ಬಿಟ್ರು. ಇವಾಗಂತೂ ಹೊಟ್ಟೆನೇ ಹಸಿತಲ್ಲ ನಮಗೆ. ಅಣ್ಣ ಊಟ ತುಂಬ ಹೋಗೈತಣ್ಣ. ಏನಿದು? ಇದು ಫೇಮಸ್ ಬ್ರೆಡ್ ಅಂತ ಕಿರಣ. ಇಲ್ಲಿ ಲೇಯರ್ ಆಫ್ ಸಲಾಮಿಸ್ ಥರ ಹಾಕ್ಬಿಟ್ಟು ಕೊಡ್ತಾರಂತೆ. ಇಲ್ಲಿ ಏನು ಊಟ ಕೊಡ್ತಾರೋ ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡ್ಬಿಟ್ಟವ್ರು. ಹಿಂಗೆ ಕೊಡ್ತೀವಿ, ಬೇರೆ ಥರ ಕೊಡಲ್ಲ ಬನ್ನಿ ಅಂತ. ಹೌದು, ಜ್ಯೂಸಿಂದ ಹಿಡ್ದಿಯಲ್ಲ. ನಾವು ನೋಡಿದ್ವಲ್ಲ ಫಿಶು, ಡ್ರೈ ಫಿಶು, ಅದನ್ನ ಹಾಕ್ಕೊಟ್ರದಿಲ್ಲಿ. ಎಲ್ಲ ಕುತ್ಕೊಂಡು ಆರಾಮಾಗಿ ಬಿಯರ್ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಅವ್ರೆ ಡೇನ.